ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಮಕ್ಕಳು ಶ್ರೀಕೃಷ್ಣ ಪರಮಾತ್ಮನ ಪೂರ್ಣವಾದ ಪರಿಚಯವನ್ನು ಹೇಳಬೇಕು. ಕೃಷ್ಣನ ಕಥೆ ಎಲ್ಲರೂ ಕೇಳಿದ್ದೀರಾ? ಎದ್ದಿನಲ್ಲಿ ಕೃಷ್ಣನ ತಂದೆಯ ಹೆಸರೇನು? ತಾಯಿಯ ಹೆಸರು? ಅಣ್ಣನ ಹೆಸರು? ತಂಗಿಯ ಹೆಸರು? ಸುಭದ್ರ. ತಂಗಿಯ ಹೆಸರು ಸುಭದ್ರ. ಕೃಷ್ಣನಿಗೆ ಬಹಳ ಬೇಕಾದವರು ಯಾರು? ಬಹಳ ಪ್ರೀತಿ ಯಾರ ಮೇಲೆ ಕೃಷ್ಣನಿಗೆ? ಮತ್ತೆ ಸರಿ, ರಾಧಾ ಮೇಲೆ ಪ್ರೀತಿ ಇತ್ತು. ಮತ್ತೆ ರುಕ್ಮಿಣಿ. ಹಸು ಮೇಲೆ ಬಹಳ ಪ್ರೀತಿ ಇತ್ತ? ಹಸು ಮೇಲೆ, ರುಕ್ಮಿಣಿಯ ಮೇಲೆ, ರಾಧಾಳ ಮೇಲೆ. ಮತ್ತೆ ಗಂಡಸರ ಮೇಲೆ ಪ್ರೀತಿನೇ ಇರಲಿಲ್ವಾ? ಬಲರಾಮ. ಪಂಚಪಾಂಡವರು ಏನು ಹೇಳಬೇಕು? ಪಂಚಪಾಂಡವರು. ಮಮ ಪ್ರಾಣಾಹಿ ಪಾಂಡವ. ಪಾಂಡವರ ಮೇಲೆ ಬಹಳ ಪ್ರೀತಿ ಇತ್ತು. ಗೊತ್ತಾಯ್ತಾ? ಈಗ ಮತ್ತಾರ ಮೇಲೆ, ಗಂಡಸರು ಹೆಣ್ಮಕ್ಳ ಮೇಲೆ ಮತ್ತಾರ ಮೇಲೆ ಪ್ರೀತಿ ಇದೆ ಹೇಳ್ತೀರಾ? ದ್ರೌಪದಿ ಸರಿಯಾದ ಉತ್ತರ. ನೋಡಿ, ಇಷ್ಟು ಜನ ನೀವೆಲ್ಲ ಕೂತಿದ್ದೀರಿ, ನಿಮ್ಗಿಂತ ಜೋರಾಗಿ ಹೇಳ್ತಾ ಇದ್ದಾರೆ ಅವರು. ತುಳಸಿ ಸರಿಯಾಗಿ ಉತ್ತರ. ಎಲ್ಲರೂ ಸರಿಯಾಗಿ ಹೇಳ್ತಾ ಇದ್ದೀರಿ. ಇನ್ನೂ ಕೆಲವರ ಮೇಲೆ ಪ್ರೀತಿ ಇತ್ತು, ಅದನ್ನು ಹೇಳಿಬಿಟ್ರೆ ಮುಗಿಸ್ಬಿಡೋಣ ಇವತ್ತಿನ ಪ್ರಶ್ನೋತ್ತರ. ಯಾರು ಹೇಳ್ತೀರಾ? ಓಹೋ, ಮೈಸೂರು ಮಹಾನಗರದಲ್ಲಿ ಅಧಿಕ ಮಾಸದಲ್ಲಿ ನಡೆಯುವ ಭಾಗವತಕ್ಕೆ ಮುಂದೆ ಕುಳಿತು ಕೇಳುವ ಪುಟ್ಟ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ. ಗೊತ್ತಾಯ್ತಾ? ಮತ್ತು ಅದನ್ನು ಮರಿಬಾರ್ದು. ಅದನ್ನು ಬಿಟ್ಟು ಏನೇನೋ ಹೇಳ್ತಾ ಇದ್ದೀರಾ. ನಿಮ್ಮ ಮೇಲೂ ದೇವರಿಗೆ ಪ್ರೀತಿ ಇದೆ. ದೇವರ ಪ್ರೀತಿ ಇಲ್ಲ ಅಂದರೆ ನಾವ್ಯಾರು ಬದುಕಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಕೂತ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸ್ವರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ
ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಖ್ಯ ಬ್ರಹ್ಮಸೂತ್ರಸ್ಯ ಸಂಪರತ್ವೇನ ಕಲ್ಪಕಃ ಮೂಲತೀರ್ಥಂ ಯಸ್ಯ ಮಧ್ವಃ ಸತ್ಸಂಕಲ್ಪೋ ಭವೇನ್ಮುದೆ. ಸತಃ ಪ್ರಾಣಸ್ಯ ತೇಃ ಕಸ್ಯ ಯಂತಾಯೋ ಮೂಲರಾಘವಃ ಸಂತುಷ್ಟಂ ತತ್ರ ಸತ್ಯಾದಿಂ ಮದ್ಗುರುಂ ನೌಮಿ ವಿತ್ತಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ರಾಜೋವಾಚ ಪ್ರಿಯವ್ರತೋ ಭಾಗವತಃ ಆತ್ಮಾ ರಾಮಃ ಕಥಂ ಮುನೆ ಗೃಹೇ ರಮತ ಯನ್ಮೂಲಃ ಕರ್ಮಬಂಧಃ ಪರಾಭವಃ ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೌ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ, ಇನ್ನೊಬ್ಬ ಉತ್ತಾನಪಾದ. ಉತ್ತಾನಪಾದನ ಕಥೆಯನ್ನು ಅವನ ಮಗನಾದ ಧ್ರುವ ಮಹಾರಾಜ ಮಾಡಿದಂತಹ ಸಾಧನೆ, ತಪಸ್ಸು, ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡದ್ದನ್ನು ತಿಳಿಸಿಕೊಟ್ಟು ಅವನ ವಂಶದಲ್ಲಿ ಬಂದಂತಹ ಅಂಗರಾಜನ ಕಥೆ, ಪ್ರಾಚೀನ ಬರಹಿ, ಪ್ರಚೇತಸರು ಇವರೆಲ್ಲರ ಕಥೆಗಳನ್ನು ಚತುರ್ಥ ಸ್ಕಂಧದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೀಗ ಪ್ರಿಯವ್ರತ ಮಹಾರಾಜನ ಕಥೆಯನ್ನು ತಿಳಿಸ್ತಾರೆ. ಬಹಳ ದೊಡ್ಡ ಚಕ್ರವರ್ತಿ, ಸಾಮಾನ್ಯ ಅಲ್ಲ. ಸ್ವಯಂಭುವ ಮನುವಿನ ಮಗ, ದೇವರ ಮರಿಮಗ. ದೇವರ ಮಗ ಬ್ರಹ್ಮದೇವರು, ಸ್ವಯಂಭೂ, ಸ್ವಯಂ ಸ್ವತಂತ್ರನಾದ ಪರಮಾತ್ಮ ಸ್ವಯಂಭೂ ಬ್ರಹ್ಮದೇವರು. ಅವರ ಮಗ ಸ್ವಯಂಭುವ ಮನು, ಅವನ ಮಗನೇ ಪ್ರಿಯವ್ರತ ಮಹಾರಾಜ. ದೇವರಿಗೆ ಅಷ್ಟು ಹತ್ತಿರದ ಸಂಬಂಧದವ. ಅಷ್ಟು ಮಾತ್ರ ಅಲ್ಲ, ಪರಮ ಭಗವದ್ಭಕ್ತ, ಮಹಾಪರಾಕ್ರಮಿ, ವೀರ, ಧೀರ, ಶೂರ. ದೊಡ್ಡ ರಾಜ್ಯದ ಕಾರ್ಯಭಾರವನ್ನು ಆಳ್ತಾ ಇದ್ದರೂ ಕೂಡ ಭಗವಂತನಲ್ಲಿ ಯಾವಾಗಲೂ ಮನಸ್ಸನ್ನು ಇಟ್ಟಂತಹ ಮಹಾನುಭಾವ ಆ ಪ್ರಿಯವ್ರತ ಮಹಾರಾಜ. ಸ್ವಯಂಭುವ ಮನು ರಾಜ್ಯವನ್ನು ಆಳುವುದಕ್ಕೆ ಪ್ರಿಯವ್ರತ ಮಹಾರಾಜನಿಗೆ ಆದೇಶವನ್ನು ಮಾಡುತ್ತಾನೆ. ರಾಜ್ಯದ ಕಾರ್ಯಭಾರವನ್ನು ನೀನು ಮಾಡಬೇಕು ಅಂತ. ಪ್ರಿಯವ್ರತನಿಗೆ ಏಕಾಂತದಲ್ಲಿ ಹರಿಧ್ಯಾನದಲ್ಲಿ ಆಸಕ್ತನಾಗಬೇಕು ಅಂತ ಅವನ ಅಪೇಕ್ಷೆ. ಈ ಎಲ್ಲ ರಾಜ್ಯದ ಕಾರ್ಯಭಾರ, ನಾನಾ ವಿಧವಾದಂತಹ ವೈಭವದ ಭೋಗಗಳು, ಇವುಗಳಲ್ಲಿ ಮುಳುಗಿ ಮನಸ್ಸು ವ್ಯಗ್ರವಾದರೆ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಜನ್ಮ ವ್ಯರ್ಥವಾಗಿ ಹೋಗ್ತದೆ. ಎಂತಹ ದೊಡ್ಡ ಜನ್ಮ! ದೇವರ ಮರಿಮಗನಾಗಿ ಹುಟ್ಟುವಂತಹ ಜನ್ಮ. ಸ್ವಯಂಭುವ ಮನು ದೊಡ್ಡ
ದೇವತೆ, 10ನೆಯ ಕಕ್ಷೆಯಲ್ಲಿರುವಂತಹ ದೊಡ್ಡ ದೇವತೆ, ಅಂತಹ ಸ್ವಯಂಭುವ ಮನುವಿನ ಮಗನಾಗಿ ಒಬ್ಬ ತತ್ವಾಭಿಮಾನಿ, ಅಂತಹ ತತ್ವಾಭಿಮಾನಿ ದೇವತೆಯ ಮಗನಾಗಿ ಹುಟ್ಟುವ ಭಾಗ್ಯ. ಇಂತಹ ದೊಡ್ಡ ಸೌಭಾಗ್ಯ ಇದ್ದಾಗ ಹೆಚ್ಚು ಸಾಧನೆಯನ್ನು ಮಾಡಿಕೊಳ್ಳಬೇಕು ಅಂತ ಅವನ ಅಪೇಕ್ಷೆ, ವಿರಕ್ತನಾಗಿ ಅರಣ್ಯದಲ್ಲಿರಬೇಕು ಅಂತ. ಆಗ ಸ್ವಯಂಭವ ಮನುವಿನ ಮಾತು ಕೇಳದಿರುವಾಗ ಬ್ರಹ್ಮದೇವರು ಸ್ವಯಂ ತಾವೇ ಕೆಳಗೆ ಇಳಿದು ಬರ್ತಾರೆ. ಬ್ರಹ್ಮದೇವರೇ ಬಂದು ಉಪದೇಶ ಮಾಡುತ್ತಾರೆ ಪ್ರಿಯವ್ರತ ಮಹಾರಾಜನಿಗೆ, ನೋಡಪ್ಪ, ಸನ್ಯಾಸವನ್ನು ತೆಗೆದುಕೊಂಡು ಅರಣ್ಯದಲ್ಲಿದ್ದು ಏಕಾಂತದಲ್ಲಿ ಸಾಧನೆಯನ್ನು ಮಾಡುವಂತಹ ಅಧಿಕಾರ ಕೆಲವರಿಗಿದೆ. ಕೆಲವರು ರಾಜ್ಯದ ಕಾರ್ಯಭಾರವನ್ನು ಮಾಡಬೇಕು, ಧರ್ಮದಿಂದ ಪ್ರಜೆಗಳನ್ನು ಆಳಬೇಕು, ಪ್ರಜೆಗಳಿಗೆಲ್ಲ ಧರ್ಮ ಮಾರ್ಗದಲ್ಲಿರುವಂತೆ ಪ್ರಚೋದನೆ ಮಾಡಬೇಕು. ಅವರಿಗೆ ಅಡ್ಡಿ ಆತಂಕ ಮಾಡುವಂತಹ ಅನೇಕ ದುಷ್ಟರನ್ನು, ಶತ್ರುಗಳನ್ನು, ಅಸುರರನ್ನು ಎಲ್ಲರನ್ನ ದಮನ ಮಾಡಿ ಧರ್ಮಕ್ಕೆ ಹಾಗೂ ಧಾರ್ಮಿಕರಾದ ಪ್ರಜೆಗಳಿಗಿರುವ ಸೌಖ್ಯಕ್ಕೆ ಬರುವ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಅವರೆಲ್ಲರೂ ಆನಂದವಾಗಿ ಸಾಧನೆಯನ್ನು ಮಾಡುವುದಕ್ಕೆ ನೀನು ಉಪಕಾರ ಮಾಡಿದರೆ ಅದೇನು ಸಣ್ಣ ಸೇವೆಯಾ? ಅದೂ ದೊಡ್ಡ ಸೇವೆಯೇ. ನೀನು ಅದನ್ನೇ ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಇದೆ, ನೀನು ಅದನ್ನೇ ಮಾಡಬೇಕು ಎಂಬುದಾಗಿ ಯಾವಾಗ ಬ್ರಹ್ಮದೇವರ ಆದೇಶ ಮಾಡಿದರೋ, ನೀವೆಲ್ಲ ಹೇಳ್ತೀರಿ ನಿಜ ಬ್ರಹ್ಮದೇವರೇ, ಆದರೆ ಅದನ್ನು ಮಾಡೋದು ಬಹಳ ಕಷ್ಟ. ಬ್ರಹ್ಮದೇವರ ಎದುರಿಗೆ ಆರ್ಗ್ಯುಮೆಂಟ್ ಮಾಡಲಿಲ್ಲ ಅವನು. ಆತ್ಮನೋ ಲಘುತಯ ಸಬಹುಮಾನಂ ಅವನತ ಶಿರೋಧರ ಸಬಹುಮಾನಂ ಉವಾಹ ಅಂತ ತಲೆಯ ಮೇಲೆ ಅವರು ಕೊಟ್ಟ ಆಜ್ಞೆಯನ್ನು ಶಿರಸಾಧಾರಣೆ ಮಾಡಿ ತಲೆ ಬಗ್ಗಿಸಿ ಅವರು ಹೇಳಿದ್ದನ್ನು ಸ್ವೀಕಾರ ಮಾಡಿದ್ದಾನೆ. ಎರಡನೇ ಮಾತೇ ಆಡಲಿಲ್ಲ. ಬ್ರಹ್ಮದೇವರಂತಾರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ಮನುಷ್ಯ ತಾನು ಇಂದ್ರಿಯಗಳ ನಿಗ್ರಹವನ್ನು ಮಾಡಬೇಕು, ಮನಸ್ಸಿನ ನಿಗ್ರಹವನ್ನು ಮಾಡಬೇಕು, ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸುವ ವಿಷಯದಲ್ಲಿ ಅಪ್ರಮತ್ತನಾಗಿ ಎಚ್ಚರಿಕೆಯನ್ನು ಕಳೆದುಕೊಳ್ಳದೆ ಜಾಗರೂಕನಾಗಿ ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿ ತನ್ನ ಜೀವನದ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು. ಹಾಗಿದ್ದರೆ ಅವನು ಗೃಹಾಶ್ರಮದಲ್ಲಿದ್ದರೂ, ಗೃಹಸ್ಥಾಶ್ರಮಿಯಾಗಿ ಪಟ್ಟಣದಲ್ಲಿದ್ದರೂ ಧರ್ಮವನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಅರಣ್ಯಕ್ಕೆ ಅಂತ ಹೋದರೂ ಕೂಡ ಇವನ ಜೊತೆಗಿರುವ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇವನೊಳಗೇ ಇರ್ತವೆ. ಪಟ್ಟಣದ ಜನರನ್ನು ಬಿಟ್ಟು ಹೋಗಬಹುದು, ಆದರೆ ಇವನ ಮನಸ್ಸಿನೊಳಗೇ ಇರುವ ಶತ್ರುಗಳನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅರಣ್ಯಕ್ಕೆ ಹೋದರೂ ಇವನು ಸೋಲುವುದಕ್ಕೆ ಅವಕಾಶಗಳು ಉಂಟು. ನೀನು ಭಗವಂತನನ್ನು ಯಷಟ್ ಸಪತ್ನಾನ್ ವಿಜಗೀಷಮಾಣಃ ಗೃಹೇಶು ನಿರ್ವಿದ್ಯ ಯತೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೀನ್ ಕ್ಷೀಣೇಶು ಕಾಮಂ ವಿಚರೇದ್ವಿಪಶ್ಚಿತ್. ಆ ಭಗವಂತನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು ಭಗವಂತನ ಅನುಗ್ರಹದ ಕವಚವನ್ನು ತೊಟ್ಟು ಆ ಒಂದು ಭದ್ರವಾದ ಕೋಟೆಯಲ್ಲಿದ್ದು ಆ ಪರಮಾತ್ಮನ ಜ್ಞಾನ, ಅವನ ಅನುಗ್ರಹದ ರಕ್ಷಾ ಕವಚದೊಳಗೆ ಈ ಕಾಮಕ್ರೋಧಾದಿ ಶತ್ರುಗಳನ್ನು ಗೆಲ್ಲುವುದಕ್ಕೆ ಪ್ರಯತ್ನವನ್ನು ಮಾಡಿ ಗೃಹಾಶ್ರಮದೊಳಗಿದ್ದು ಸಾಧನೆಯನ್ನು ಮಾಡಿ ಆಮೇಲೆ ಯಥೇಷ್ಟವಾಗಿ ಪಟ್ಟಣದಲ್ಲಿಯೂ ಇರಬಹುದು, ಅರಣ್ಯದಲ್ಲಿಯೂ ಇರಬಹುದು, ಎಲ್ಲಿ ಇದ್ದರೂ ಅವನಿಗೇನು ತೊಂದರೆ ಇಲ್ಲ. ಅದಕ್ಕಾಗಿ ನೀನು ಇಲ್ಲಿದ್ದು ಸಾಧನೆಯನ್ನು ಮಾಡು. ನಿನ್ನ ಅಪೇಕ್ಷೆಗೆ ತಕ್ಕಂತೆ ನಿನಗೆ ಹರಿನಾಮ ಸ್ಮರಣ, ಭಗವಂತನ ಧ್ಯಾನ ಇದ್ಯಾವುದಕ್ಕೂ ವಿಘ್ನವಾಗದೇ ಇರೋ ಹಾಗೆ ನನ್ನ ಅನುಗ್ರಹ ಇದೆ, ನೀನು ಮಾಡು ಅಂತ. ಯಾವ ಮಾತನ್ನು ಬ್ರಹ್ಮದೇವರು ತಮ್ಮಪ್ಪನಿಗೆ ಕೇಳಿದ್ರೋ ಅದನ್ನೇ ತನ್ನ ಮೊಮ್ಮಗನಿಗೆ ಬ್ರಹ್ಮದೇವರು ಹೇಳ್ತಾರೆ. ನೀವು ದ್ವಿತೀಯ ಸ್ಕಂದ ಭಾಗವತದಲ್ಲಿ ಕೇಳಿದಿರಿ, ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂಬಿ ಸರ್ಗ ಅಂತ. ಏನು ಇಡೀ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು, ಬ್ರಹ್ಮಾಂಡದ ಸೃಷ್ಟಿಯಾದಿಗಳನ್ನು ಮಾಡುವ ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಸಿದ್ದೀಯಲ್ಲ ಪರಮಾತ್ಮ, ಬಹಳ ಸಂತೋಷ ಆಯಿತು. ದೊಡ್ಡ ಜವಾಬ್ದಾರಿ, ದೊಡ್ಡ ಸ್ಥಾನ. ಸಂತೋಷ ಪಡಲಿಲ್ಲ ಬ್ರಹ್ಮದೇವರು. ಇದೆಲ್ಲ ಸೇವೆ ನಾನು ಮಾಡುತ್ತೇನೆ, ಆದರೆ ಮಾಡುವಾಗ ವೇದಗಳ
ಪಠನ, ಶಾಸ್ತ್ರಗಳ ಪಠನ, ನಿನ್ನ ಸ್ಮರಣೆ, ಅದಕ್ಕೆ ಮಾತ್ರ ಯಾವುದೇ ವಿಘ್ನ ಬರಬಾರದು, ಹಾಗೆ ಅನುಗ್ರಹ ಮಾಡುವಂಥ ಜೀವೋತ್ತಮರಾದ ಸರ್ವಜ್ಞವಾದ ಬ್ರಹ್ಮದೇವರು ಪರಮಾತ್ಮನಿಗೆ ಕೇಳ್ತಾರೆ. ಅವರು ಯಾವಾಗಲೂ ಹರಿಸ್ಮರಣೆಯನ್ನು ಮಾಡುವವರೇ. ನೈ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ. ಇದು ಋಜುಗಣಸ್ಥರ ಸ್ವಭಾವ. ಇದು ಯಾವಾಗಲೂ ಹರಿಸ್ಮರಣ, ಯಾವಾಗಲೂ ಭಗವಂತನ ಸ್ತೋತ್ರ, ಭಗವಂತನಿಗೆ ನಮಸ್ಕಾರ ಮಾಡುವಂತಹ ಪ್ರವೃತ್ತಿ ಇದ್ದ ಬ್ರಹ್ಮದೇವರು ಕೇಳುತ್ತಾರೆ, ಮಾ ರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ ರೂಪಂ ವಿಚಿತ್ರಮಿದಮಸ್ಯ ವಿವೃಣ್ವತೋ ಮೇ ಮಾರೀರಿಶಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ಇಂತಹ ವಿಚಿತ್ರವಾದ ಪ್ರಪಂಚದ ಸೃಷ್ಟಿ, ಇಂತಹ ನದಿಗಳು ಏನು, ಸಮುದ್ರಗಳೇನು, ಪರ್ವತಗಳೇನು, ಇದನ್ನೆಲ್ಲ ಮಾಡುವ ಹೊತ್ತಿಗೆ ಏನೋ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ ಅಂತ ತಲೆ ಕೆಡಿಸಿಕೊಂಡು ಆ ಕಾರ್ಯದಲ್ಲಿ ಮಾತ್ರ ಮನಸ್ಸನ್ನು ಮುಳುಗಿಸಿ ಇರದಂತೆ, ಭಗವಂತನ ಪಾದಗಳ ಚಿಂತನೆ ಮನಸ್ಸಿಗೆ ಬರುವಂತೆ, ವೇದಶಾಸ್ತ್ರಗಳ ಪಾಠ ಪ್ರವಚನಗಳು ನಿರಂತರವಾಗಿ ನಾಲ್ಕೂ ಮುಖಗಳಿಂದ ನಡೆಯುವಂತೆ ಅನುಗ್ರಹ ಮಾಡುವಂತ ಬ್ರಹ್ಮದೇವರು ಪರಮಾತ್ಮನಿಗೆ ಕೇಳ್ತಾರೆ. ಅದೇ ಅನುಗ್ರಹವನ್ನು, ಅವರ ಯೋಗ್ಯತೆ ಬಹಳ ದೊಡ್ಡದು, ಆದರೆ ಪ್ರಿಯವ್ರತನ ಯೋಗ್ಯತೆಗೆ ತಕ್ಕಷ್ಟು ಪ್ರಿಯವ್ರತನಿಗೆ ಅವನು ರಾಜ್ಯಭಾರ ಮಾಡುವಾಗಲೂ ಅವನು ಭಗವಂತನ ಸೇವೆ ಧ್ಯಾನವನ್ನು ಮಾಡುವುದಕ್ಕೆ ಅಡ್ಡಿಯಾಗದೇ ಇರೋ ಹಾಗೆ ಅನುಗ್ರಹವನ್ನು ಮಾಡಿದ್ದಾರೆ. ತಾರತಮ್ಯದಲ್ಲಿ ಪ್ರಿಯವ್ರತ 19ನೆಯ ಕಕ್ಷೆಯಲ್ಲಿ ಬರ್ತಾನೆ. ಕರ್ಮದ ದೇವತೆ 19ನೆಯ ಕಕ್ಷೆಯಲ್ಲಿ ಬರುವಂತಹ ಉತ್ತಮ ಸಾಧಕ. ಅವನ ಮಹಿಮೆಯನ್ನು ಮುಂದೆ ವರ್ಣನೆ ಮಾಡುತ್ತಾರೆ. ಬ್ರಹ್ಮದೇವರು ಆಜ್ಞೆ ಮಾಡಿದರು, ರಾಜ್ಯದ ಕಾರ್ಯಭಾರವನ್ನು ಮಾಡುತ್ತಾ ಇದ್ದಾನೆ. ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿ, ಅವಳನ್ನು ಮದುವೆಯಾಗಿದ್ದಾನೆ. ಅವಳಲ್ಲಿ 10 ಜನ ಗಂಡು ಮಕ್ಕಳನ್ನು, ಒಬ್ಬಳು ಹೆಣ್ಣು ಮಗಳನ್ನು ಪಡೆದಿದ್ದಾನೆ. ಹೆಣ್ಣು ಮಗಳ ಹೆಸರು ಊರ್ಜಸ್ವತಿ ಅಂತ. ಅವಳನ್ನು ಶುಕ್ರಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಅಲ್ಲಿಯೇ ದೇವಯಾನಿ ಅಂತ ಮಗಳು ಹುಟ್ಟುತ್ತಾಳೆ. ಮುಂದೆ ಅವಳನ್ನು ಯಯಾತಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ಆ ಕಥೆಯೆಲ್ಲ ಮುಂದೆ ಬರ್ತದೆ ನವಮಸ್ಕಂಧದಲ್ಲಿ. ಇನ್ನು 10 ಜನ ಗಂಡು ಮಕ್ಕಳಾಗಿದ್ದಾರೆ ಪ್ರಿಯವ್ರತ ಮಹಾರಾಜನಿಗೆ. ಆಗ್ನಿಧ್ರ, ಇಧ್ಮಜಿಹ್ವ, ಯಜ್ವಿಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ, ಕವಿ ಅಂತ 10 ಜನ ಮಕ್ಕಳಾಗಿದ್ದಾರೆ. ಆ 10 ಜನ ಮಕ್ಕಳಲ್ಲಿ ಮಹಾವೀರ, ಸವನ, ಕವಿ ಈ 3 ಜನ ವಿರಕ್ತರಾಗಿ ಬೇಡ ನಮಗಿದು, ಅದು ಅಪ್ಪನ ಗುಣ ಬಂದಿತ್ತು, ರಾಜ್ಯ ಬೇಡ ಅಂತಂದವನೇ ಅಪ್ಪ. ಅಂತಹ ಅಪ್ಪನ ಮಕ್ಕಳೇ ಈ 10 ಜನ. ಅದರಲ್ಲಿ ಬ್ರಹ್ಮದೇವರ ಆಜ್ಞೆಯಂತೆ ರಾಜ್ಯದ ಕಾರ್ಯಭಾರವನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡದ್ದು ನಿಜ. ಆದರೆ ಬೇಡಪ್ಪ, ಏಕಾಂತದಲ್ಲಿ ಸಾಧನೆ ಮಾಡಬೇಕು ಅಂತ ಮೊದಲಿಗೆ ಇವನ ಮನಸ್ಸಿನಲ್ಲಿ ಬಂದದ್ದೂ ನಿಜ. ಎರಡೂ ಜೀನ್ಸ್ ಇದೆ ಅವನೊಳಗೆ. ಹೀಗಾಗಿ ಒಬ್ಬೊಬ್ಬ ಮಕ್ಕಳಲ್ಲಿ ಒಂದೊಂದು ಕೆಲಸ ಮಾಡಿದೆ. 7 ಜನ ಮಕ್ಕಳು ರಾಜ್ಯವನ್ನು ಆಳುವುದಕ್ಕೆ ತಯಾರಾಗಿದ್ದಾರೆ. ಇನ್ನು 3 ಜನ ಮಾತ್ರ ವಿರಕ್ತರಾಗಿ ಅವರು ಸನ್ಯಾಸಿಗಳಾಗಿ ತಮ್ಮ ಸಾಧನೆಯನ್ನು ಮಾಡ್ತಾ ಅವರು ಏಕಾಂತದಲ್ಲಿ ಹರಿಧ್ಯಾನಪರರಾಗಿದ್ದಾರೆ. ಮಹಾವೀರ, ಸವನ, ಕವಿ ಎನ್ನುವವರು. ಇನ್ನುಳಿದವರು ಇವನ ಸೇವೆಗಾಗಿ ರಾಜ್ಯದ ಕಾರ್ಯಭಾರಕ್ಕಾಗಿ ನಿಂತಿದ್ದಾರೆ. ಹೀಗೆ ಇವರೆಲ್ಲರಿಗೆ ಅವನು ರಾಜ್ಯವನ್ನು ವಿಶೇಷವಾಗಿ ಮಾಡಿಕೊಟ್ಟಿದ್ದಾನೆ. ಮುಂದೆ ಇಷ್ಟು ಜನರನ್ನು ಮಕ್ಕಳನ್ನು ಪಡೆದ. ಮುಂದೆ ವಿಚಾರ ಮಾಡುತ್ತಾನವನು, ಅವನ ಯೋಗ್ಯತೆ ನೋಡಿ. ನಿಜವಾಗಿ ಹಾಗೆ ನೋಡಿದರೆ ತಾರತಮ್ಯದೊಳಗೆ 19ನೇ ಕಕ್ಷೆ ಅಂದರೆ ಸಾಕಷ್ಟು ಕೆಳಗೆ. ಅಂತಹ ಒಬ್ಬ ಕರ್ಮಜನಾದ ಒಬ್ಬ ರಾಜ, ಇವನು ಚಕ್ರವರ್ತಿ. ಆದರೆ ಆ ಚಕ್ರವರ್ತಿಯಾದರೂ ಅವನಲ್ಲಿರುವ ಆ ಭಗವಂತನ ಉಪಾಸನೆಯ ಮಹತ್ವ ನೋಡಿ. ಭಗವಂತನ ಅಪರೋಕ್ಷ ಜ್ಞಾನ, ಭಗವಂತನ ಉಪಾಸನೆ, ಅದರ ಮಹತ್ವ ಏನು ಅಂದರೆ, ಸೂರ್ಯ ಬೆಳಿಗ್ಗೆ ಬೆಳಕು ಕೊಡ್ತಾನೆ, ರಾತ್ರಿ ಸೂರ್ಯ ಮತ್ತೊಂದು ಕಡೆಗೆ ಹೋದ ಅಂದರೆ ಕತ್ತಲಾಗ್ತದೆ. ಈ ಭಾಗದಲ್ಲಿ ಕತ್ತಲು. ವಿರುದ್ಧ ದಿಕ್ಕಿಗೆ ಸೂರ್ಯ ಹೋದಾಗ ಇನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ಕತ್ತಲಿರುತ್ತದೆ. ಅದಾಗುವುದು ಬೇಡ ಅಂತ ಅವನಿಗೆ. ಕತ್ತಲಾದರೆ ಸಾಕು, ಮಲ್ಕೊಳ್ಳಿಕ್ಕೆ ಒಂದು ದೊಡ್ಡ ಅವಕಾಶ ಅಂತ ನಾವೆಲ್ಲ ಸಂತೋಷ ಪಡ್ತೇವೆ ಅಲ್ವಾ? ಆದರೆ ಅಂಥವರಿಗೆ ಒಂದು ಕಥೆ ನೆನಪಾಗತ್ತೆ. ತಿರುಚಾನೂರು
ಪದ್ಮಾವತಿಯ ಸನ್ನಿಧಾನದಲ್ಲಿ ನಮ್ಮ ಪರಮೇಷ್ಠ ಗುರುಗಳು ಪ್ರಾಚೀನ ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಸಭಾಸಾರ ಸಂಗ್ರಹ, ಸಿವಿಲ್ ಸೂಟು ಈ ಎಲ್ಲ ಗ್ರಂಥಗಳನ್ನು ತಾವೇ ಸ್ವತಃ ಕೂತು ಬರೆಯಬೇಕು, ಬರೆದು ಅದನ್ನೆಲ್ಲ ಪ್ರಕಾಶನ ಮಾಡುವುದಕ್ಕೆ ಸಿದ್ಧಪಡಿಸ್ತಾ ಇದ್ದರು. ಒಂದು ಸಲ ಬೆಳಗ್ಗೆಯಿಂದ ರಾತ್ರಿ ಅದೇ ಕೆಲಸ, ಬೆಳಗ್ಗೆ ಪಾಠ 4 ಗಂಟೆಯಿಂದ 9 ಗಂಟೆವರೆಗೆ ಪಾಠ, ಅದಾದ ಮೇಲೆ ಮಧ್ಯಾಹ್ನ ಎಲ್ಲ ಈ ಗ್ರಂಥ ರಚನೆಯ ಕೆಲಸ. ಸಾಯಂಕಾಲ ಹೊರಗೆ ಬಂದಾಗ ಒಂದಿಬ್ಬರು ವಿದ್ಯಾರ್ಥಿಗಳೇನೋ ಹರಟೆ ಹೊಡಿತಾ ಇದ್ದರಂತೆ, ಮಾತನಾಡ್ತಾ ಇದ್ದರಂತೆ ಪದ್ಮ ಸರೋವರದಲ್ಲಿ. ಆಗ ಸತ್ಯಧ್ಯಾನರು ತೆಗೆದ ಉದ್ಗಾರ, ಯಾಕೆ ದೇವರು 48 ತಾಸು ಕೊಟ್ಟಿಲ್ಲ, 24 ತಾಸು ಕೊಟ್ಟಿದ್ದಾನೆ ಅಂತ ನಾನು ದಿವಸ ಮೂಲ ರಾಮದೇವರಿಗೆ ಬೇಡ್ಕೊಳ್ತೇನೆ, ಸಿಕ್ಕ ಸಮಯವನ್ನು ಹೀಗೆ ಹಾಳು ಮಾಡ್ಕೊಳ್ತೀರಲ್ಲಪ್ಪ. ಅಧ್ಯಯನ ಮಾಡಿ ಶಾಸ್ತ್ರಕ್ಕೆ ಎಷ್ಟು ಸಮಯ ಹಾಕಿದರೂ ಕಡಿಮೆ ಇದೆ, ಒಂದು ಕ್ಷಣ ವ್ಯರ್ಥ ಮಾಡಬೇಡಿ ಅಂತ. ಪ್ರಿಯವ್ರತ ಮಹಾರಾಜನ ದೃಷ್ಟಿಕೋನ ಹಾಗೆ. ಅವನಂದ, ರಾತ್ರಿ ಆಯಿತು ಅಂತ ಮಲಗಿಬಿಡ್ತೇವೆ, ಕತ್ತಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಗಲು ರಾತ್ರಿ ಅಂತನ್ನದೇ ಯಾವಾಗಲೂ ಬೆಳಕು, ಯಾವಾಗಲೂ ಉತ್ಸಾಹ, ಯಾವಾಗಲೂ ಚೈತನ್ಯ, ಯಾವಾಗಲೂ ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಮಾಡಲಿ ಪ್ರಜೆಗಳು, ಯಾಕೆ ಕೊರತೆಯಾಗಬೇಕು? ಅಲ್ಲ, ಮತ್ತು ಸೂರ್ಯ ಆದಿಗೆ ಹೋದರೆ ಈಚೆಗೆ ಬೆಳಕು ಬರೋದು ಹೇಗೆ ಅಂತ ತನ್ನ ಅಪರೋಕ್ಷ ಜ್ಞಾನದ ಸಾಮರ್ಥ್ಯದಿಂದ, ಭಗವಂತನ ಅನುಗ್ರಹದ ಬಲದಿಂದ ತಾನು ಬಂಗಾರದ ರಥದಲ್ಲಿ ಕುಳಿತು ತನ್ನದೇ ಆದ ಪ್ರಕಾಶದಿಂದ ಒಂದು ದಿಕ್ಕಿನಲ್ಲಿ ಸೂರ್ಯ ಬೆಳಕು ಕೊಟ್ಟರೆ ಇನ್ನೊಂದು ದಿಕ್ಕಿನಲ್ಲಿ ತಾನು ಪ್ರಿಯವ್ರತ ಬೆಳಕು ಕೊಡ್ತಾ ಇದ್ದರಂತೆ. ಅಂತಹ ತೇಜಸ್ವಿ, ಅಂತಹ ಓಜಸ್ವಿ, ಅಂತಹ ವರ್ಚಸ್ವಿ. ಹೀಗೆ 7 ಬಾರಿ ಪೃಥ್ವಿಯನ್ನು ಸುತ್ತುತ್ತಾನೆ. 7 ಬಾರಿ ಪೃಥ್ವಿಯನ್ನು ಸುತ್ತಿದಾಗ ತಗ್ಗು ಪ್ರದೇಶ, ಅಂದರೆ ನೀವು ಕಲ್ಪನೆ ಮಾಡಿಕೊಳ್ಳೋದು ಒಂದು ಸಣ್ಣ ರಥ, ಹೀಗೆ ಯಾವುದೋ ಚಿತ್ರದಲ್ಲಿ ನೋಡಿದ ರಥ ಅಂತ ತಿಳ್ಕೋಬೇಡಿ. ಇದೆಲ್ಲ ಅವರು ತಮ್ಮ ಜ್ಞಾನ ಸಾಮರ್ಥ್ಯದಿಂದ ಮಾಡಿದಂತಹ ಅತೀ ಸ್ಥೂಲಕಾಯದ ಪರ್ವತಪ್ರಾಯವಾದ ಆ ದೊಡ್ಡದಾದಂತಹ ರಥ, ಅಂತಹ ಶರೀರ, ಹಾಗೆ ಅವರೆಲ್ಲ ಮಾಡಿದ ಕಾರ್ಯಗಳದು. ಆ ತಗ್ಗು ಪ್ರದೇಶಗಳೇ ಸಮುದ್ರ ಆದದ್ದು. ಮೇಲೆ ಎದ್ದ ದಿನ್ನಿ ಏನಿತ್ತೋ ಎತ್ತು ಭಾಗ ಅದೇ ದ್ವೀಪಗಳಾಯಿತು ಅಂತ. ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಇವನು ಮಾಡಿದ್ದಲ್ಲ, ಸಾಗರ ಮತ್ತು ದ್ವೀಪಗಳನ್ನು ದೇವರೇ ಸೃಷ್ಟಿ ಮಾಡಿದ್ದು. ಪೂರ್ವಸೃಷ್ಟಾನ್ ರಥಾವೃತ್ಯ ಸ್ಥೂಲಾಂಶ್ಚಕ್ರೆ ಪ್ರಿಯವ್ರತಃ ಅಂತ ನಿರ್ಣಯ ಕೊಡ್ತಾರೆ ಶ್ರೀಮದಾಚಾರ್ಯರು. ಭಗವಂತನೇ ಸಪ್ತ ಸಮುದ್ರ, ಸಪ್ತದ್ವೀಪಗಳ ನಿರ್ಮಾಣವನ್ನು ಮಾಡಿದ್ದಾನೆ. ಅದು ಪುನಃ ಹೂಳು ತುಂಬಿದ್ದನ್ನು ಇವನು ಸ್ವಲ್ಪ ಸ್ಥೂಲ ಮಾಡಿದ, ವಿಸ್ತಾರಗೊಳಿಸಿದ, ಇನ್ನಷ್ಟು ವ್ಯವಸ್ಥೆಯನ್ನು ಮಾಡಿದ ಅಂತ ಮಾತ್ರ ತಿಳಿಯಬೇಕೇ ಹೊರತು ಇವನೇ ಸಪ್ತಸಾಗರ ಸಪ್ತದ್ವೀಪಗಳ ಸೃಷ್ಟಿ ಮಾಡಿದವನಲ್ಲ. ನಾರಾಯಣನೇ ಸೃಷ್ಟಿ ಮಾಡಿದ್ದು, ಭಗವಂತನೇ ಸೃಷ್ಟಿ ಮಾಡಿದ್ದು ಅನ್ನುವ ನಿರ್ಣಯವನ್ನು ಆಚಾರ್ಯರು ಕೊಡ್ತಾರೆ. ಆದರೆ ಆ ಭಗವಂತ ಸೃಷ್ಟಿ ಮಾಡಿದ್ದನ್ನೇ ಸ್ಥೂಲಗೊಳಿಸುವುದು, ವಿಪುಲಗೊಳಿಸೋದು ಅಂದರೆ ಏನು ಸಣ್ಣ ಮಾತಲ್ಲ. ಸೂರ್ಯನಂತೆ ಇನ್ನೊಂದು ದಿಕ್ಕಿನಲ್ಲಿ ಪ್ರಕಾಶ ಕೊಡೋದು ಅಂದರೆ ಸಣ್ಣ ಮಾತಲ್ಲ, ಅದು ಬಹಳ ದೊಡ್ಡ ಸಾಧನೆಯೇ ಅದು. ಶುಕಾಚಾರ್ಯರಂತಾರೆ, ನೈವಂ ವಿಧ ಪುರುಷಕಾರ ಉರುಕ್ರಮಸ್ಯ ಪುಂಸಾಂ ತದಂಘ್ರಿ ರಜಸಾಜಿತ ಷಡ್ಗುಣಾನಾಂ ಚಿತ್ರಂ ವಿದೂರ ವಿಗತ ಸಕೃದಾದದೀತ ಯನ್ನಾಮಧೇಯ ಮಧುನಾ ಸಜಹಾತಿ ಬಂಧಂ. ಇದೇನು ಆಶ್ಚರ್ಯ ಅಂತ ಅನಬೇಡಿ ಅಂತಾರೆ ಶುಕಾಚಾರ್ಯರು. ನ ಚಿತ್ರಂ, ಇದೇನು ದೊಡ್ಡ ಆಶ್ಚರ್ಯವೇ ಅಲ್ಲ. ಯಾಕೆ? ಈ ಜಗತ್ತು ಅಂದರೆ ಬಹಳ ದೊಡ್ಡದು ಅಂತ ನೀವು ತಿಳ್ಕೊಂಡಿದ್ದೀರಿ. ಜಗತ್ತಿನಿಗಿಂತ ದೊಡ್ಡದು ಅಂದರೆ ನಮ್ಮ ಅನಾದಿಯಾದ ಸಂಸಾರ. ಇದು ಒಂದು ಜಗತ್ತು, ಒಂದು ಕಲ್ಪದ ಜಗತ್ತಿದು. ಇಂತಹ ಎಷ್ಟು ಜಗತ್ತುಗಳನ್ನು ನಾವು ಕೊಂಡು ಬಂದಿದ್ದೇವೋ, ದಾಟಿ ಬಂದಿದ್ದೇವೋ ಒಬ್ಬೊಬ್ಬ ಜೀವರು ಕೂಡ. ಅಂತಹ ಅನಾದಿ ಕಾಲದ ಬಂಧ ಇದೆಯಲ್ಲ, ಸಂಸಾರದ ಬಂಧನ, ಅದು ಬಹಳ ದೊಡ್ಡದು, ಬಹಳ ಗಟ್ಟಿ. ಪ್ರತಿ ಕಲ್ಪದಲ್ಲಿಯೂ ಈ ಜಗತ್ತಿಗೆ ಪ್ರಳಯವಾಗತ್ತೆ. ಆದರೆ ನಮ್ಮ ಸಂಸಾರದ ಬಂಧ ಇದು ಅನಾದಿ ಕಾಲದಿಂದ ಇನ್ನೂ ಹಾಗೆ ಗಟ್ಟಿಯಾಗಿದೆ, ಅದಕ್ಕೆ ಪ್ರಳಯ ಆಗಿಲ್ಲ. ಮೋಕ್ಷದ ಕಾಲದ ಪ್ರಸಂಗದಲ್ಲಿಯೇ ಅದರ ಪ್ರಳಯ ಆಗಬೇಕು, ಲಿಂಗದೇಹ ಭಂಗ ಆಗಬೇಕು. ಆ ಅನಾದಿ ಕಾಲದ ಸಂಸಾರದ ಬಂಧನವನ್ನು ಕೇವಲ ತನ್ನ ನಾಮಸ್ಮರಣೆಯನ್ನು ಮಾಡುವುದರಿಂದ, ತನ್ನಲ್ಲಿ ಭಕ್ತಿಯನ್ನು ಮಾಡುವುದರಿಂದ ಆ ಪರಮಾತ್ಮ ದೂರ ಮಾಡ್ತಾನಲ್ಲ, ಪರಿಹಾರ ಮಾಡ್ತಾನೆ. ಅಂತಹ ಆ ಪರಮಾತ್ಮನ ಅನುಗ್ರಹವನ್ನು ಪಡೆದವರಿಗೆ ಈ ರಥ ಸುತ್ತಾಡಿಸೋದು, ದ್ವೀಪ ಸಾಗರಗಳನ್ನು ದೊಡ್ಡದನ್ನಾಗಿ ಮಾಡೋದು, ಬೆಳಕು ಕೊಡೋದು, ಇದೇನೂ ದೊಡ್ಡ ಮಾತಲ್ಲ, ಬಹಳ ಸಣ್ಣದು ಅಂತಾರೆ ಶುಕಾಚಾರ್ಯರು. ಅರ್ಥ ಮಾಡಿಕೊಳ್ಳಿ, ದೇವರ ಜ್ಞಾನದ ಮಹಿಮೆ ಅಂದರೆ
ಅದು ಎಷ್ಟು ದೊಡ್ಡದಿದೆ ಅಂತ ನಾವು ಊಹಿಸಿಕೊಳ್ಳೋದಕ್ಕಾಗುವುದಿಲ್ಲ. ವಿದೂರ ವಿಗತಃ, ಇವನು ಯಾವ ಕೆಲಸಕ್ಕೂ ಬರುವವನಲ್ಲ ಅಂತ ಯಾರನ್ನು ನಾವು ಬಹಳ ದೂರ ಇಟ್ಟಿರ್ತೇವೆ, ದೂರ ಇಟ್ಟವರು ಯಾರನ್ನು ದೂರ ಇಡ್ತಾರೆ. ವಿದೂರ ವಿಗತಃ ಸಕೃದಾದದೀತ ಎನ್ನಾಮಧೇಯಂ, ಅಂತಹ ವ್ಯಕ್ತಿಯು ಒಂದು ಬಾರಿ ಯಾರ ನಾಮಧೇಯವನ್ನು ತೆಗೆದುಕೊಂಡರೆ ಸಂಸಾರದ ಬಂಧನವನ್ನು ಕಳೀತಾನೆ. ಅಂತಹ ದೇವರ ಸಾಮರ್ಥ್ಯಕ್ಕೆ ಇದೇನೂ ದೊಡ್ಡ ಮಾತಲ್ಲ ಅಂತಾರೆ. ಈ ರೀತಿ ಅದ್ಭುತವಾದ ಪರಾಕ್ರಮವನ್ನು ತೋರಿಸಿದಂತಹ ಮಹಾನುಭಾವ ಪ್ರಿಯವ್ರತ. 11 ಅಬ್ಜ ವರ್ಷಗಳವರೆಗೆ ರಾಜ್ಯವಾಳಿದ್ದಾನವನು. 11 ಅಬ್ಜ ವರ್ಷಗಳವರೆಗೆ. ಮಕ್ಕಳು 11 ಅವನಿಗೆ, 10 ಗಂಡು ಮಕ್ಕಳು 1 ಹೆಣ್ಣು, 11. ಅವನ ರಾಜ್ಯ ಆಳಿದ್ದು ಕೂಡ 11 ಅಬ್ಜ ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾನೆ. ಅಷ್ಟು ದೀರ್ಘವಾದ ಆಯುಷ್ಯ ಅವನಿಗೆ. ಇವನ ಕಕ್ಷೆ 19 ಇರ್ಬೋದು, ಆದರೂ ಇವನಪ್ಪ ಸ್ವಯಂಭವ ಮನು 10ನೇ ಕಕ್ಷೆಯಲ್ಲಿದ್ದವನು. ಅವನ ಮಗ 1 ಅಂತ ಇಟ್ಕೊಂಡ್ರೆ ಇವನು 11ನೇದವನು. 11ನೇದವನು 11 ಅಬ್ಜ ವರ್ಷಗಳವರೆಗೆ ರಾಜ್ಯ, 11 ಮಕ್ಕಳನ್ನು ಪಡೆದಂತಹ ವ್ಯಕ್ತಿ ಈ ರೀತಿ ರಾಜ್ಯವನ್ನು ಆಳಿದ. ಇಷ್ಟು ರಾಜ್ಯವನ್ನು ಆಳಿದ ಆಮೇಲೆ ಆಲೋಚನೆ ಮಾಡಿದನಂತೆ, ಎಷ್ಟು ದಿವಸ ಹೀಗೆ ರಾಜ್ಯವನ್ನು ಆಳೋದು, ಇನ್ನು ಸಾಕು. ದೇವರು ಹೇಳಿದ್ದೇನು, ರಾಜ್ಯಭಾರವನ್ನು ಆಳಬೇಕು, ಪ್ರಜಾಭಿವೃದ್ಧಿ ಮಾಡಬೇಕು. ಮಕ್ಕಳಾದರೂ ಅವರೆಲ್ಲ ಸಮರ್ಥರಾಗಿದ್ದಾರೆ, ಅವರಿಗೆ ರಾಜ್ಯವನ್ನು ಒಪ್ಪಿಸಿ ನಾನಿನ್ನು ಹೊರಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಅಷ್ಟರಲ್ಲಿ ಸಪ್ತದ್ವೀಪ ಸಪ್ತಸಾಗರಗಳಾಗಿದ್ವಲ್ಲ. ಜಂಬೂ, ನಾವಿರೋದು ಈಗ ಜಂಬೂದ್ವೀಪೇ ಸಂಕಲ್ಪ ಮಾಡ್ತೀರಿ ನೀವೆಲ್ಲ. ಜಂಬೂದ್ವೀಪ, ಪ್ಲಕ್ಷ, ಶಾಲ್ಮಲಿ, ಕ್ರೌಂಚ, ಕುಶ, ಶಾಖ, ಪುಷ್ಕರ ಅಂತ 7 ದ್ವೀಪಗಳು. ನಮ್ಮ ಸುತ್ತಲಿರೋದು ಉಪ್ಪು ಸಮುದ್ರ, ಲವಣ ಸಮುದ್ರ. ಒಂದೊಂದು ದ್ವೀಪಗಳ ಮುಂದೆ ಒಂದೊಂದು ಸಮುದ್ರ ಇದೆ. ಲವಣ ಸಮುದ್ರ, ಅದಾದ ಮೇಲೆ ಇಕ್ಷುರಸೋದ, ಕಬ್ಬಿನ ರಸದಂತಹ ನೀರು, ಇಕ್ಷುರಸೋದ, ಸುರೋದ, ಘೃತೋದ, ತುಪ್ಪದ ಸಮುದ್ರ, ದಧಿಮಂಡೋದ, ಮೊಸರು, ಕ್ಷೀರೋದ, ಹಾಲು, ಶುದ್ಧೋದಕ, ಶುದ್ಧೋದಕದ ಶುದ್ಧವಾದ ಸಿಹಿಯಾದ ನೀರಿನ ಸಮುದ್ರ. ಹೀಗೆ ಸಪ್ತದ್ವೀಪಗಳು, ಸಪ್ತಸಾಗರಗಳು. ಈ ರೀತಿ ಸಪ್ತದ್ವೀಪ ಸಪ್ತಸಾಗರಗಳನ್ನು ರಚನೆ ಮಾಡಿದ್ದನಲ್ಲ. 3 ಜನ ಮಕ್ಕಳು, ನೋಡ್ರಿ ಹೇಗಿದೆ ಭಗವಂತನ ವಿಚಿತ್ರವಾದ ಸಂಕಲ್ಪ. ಇವನ 10 ಜನ ಮಕ್ಕಳು ನಾವು ರಾಜ್ಯವನ್ನು ಆಳ್ತೇವೆ ಅಂತ ಕೇಳಿದರೆ ಇವನ ಕೈಯಲ್ಲಿ 10 ದ್ವೀಪಗಳೇ ಇರಲಿಲ್ಲ, ಇರೋದೇ 7 ದ್ವೀಪ ಇತ್ತು. ಸರಿಯಾಗಿ ಧಿಯೋ ಯೋನಃ ಪ್ರಚೋದಯಾತ್, ಗಾಯತ್ರಿ ಭಾಷ್ಯ ರೂಪೋತ್ಸವ, ಆ 3 ಜನರಿಗೆ ಪ್ರಚೋದನೆ ಮಾಡಿಬಿಟ್ಟ, ನಾವು ಸನ್ಯಾಸ ತೆಗೆದುಕೊಂಡು ಬಿಡೋಣ ಅಂತ. 3 ಜನ ಆಚೆಗೆ ಹೋದರು, 7 ಜನ ಉಳಿದರು. ಸಪ್ತದ್ವೀಪಗಳನ್ನು ಸರಿಯಾಗಿ ತನ್ನ 7 ಜನ ಮಕ್ಕಳಿಗೆ ಒಂದೊಂದು ದ್ವೀಪಗಳನ್ನು ಒಪ್ಪಿಸಿಬಿಟ್ಟಿದ್ದಾನೆ. ಅವರವರು ತಮ್ಮದೇ ಆದಂತಹ ದ್ವೀಪವನ್ನು ತಾವು ಆಳ್ತಾ ಇದ್ದಾರೆ. ಜಂಬೂದ್ವೀಪವನ್ನು ಆಗ್ನೇಧ್ರ ಎಂಬಂತಹ ಹಿರಿಯ ಮಗ ಅವನು ಆಳ್ತಾ ಇದ್ದಾನೆ. ತಾನು ಮೃತಕಮಿವ ಸಹ ಮಹಾವಿಭೂತಿಮಪಹಾಯ ಭಗವತೋ ನಾರದಸ್ಯ ಪದವೀಂ ಅನುಸಸಾರ ಅಂತ. ಇಂತಹ ದೊಡ್ಡ ರಾಜ್ಯ 11 ಅಬ್ಜಗಳ ವರ್ಷಗಳವರೆಗೆ ತಾನು ಆಳಿದ್ದು, ಅಷ್ಟು ಪ್ರಜೆಗಳು, ಅಷ್ಟು ವೈಭವ, ಅಂಥ ಅಧಿಕಾರ, ಏಕಾಧಿಪತ್ಯ. ಏಕಾಧಿಪತ್ಯಂ ಜಗತಃ ಪ್ರಭುತ್ವಂ ನಮಂ ವಯಃ ಕಾಂತಮಿದಂ ವಪುಶ್ಚ. ಏನು ಕಡಿಮೆ ಇತ್ತು, ಎಲ್ಲ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಮೃತಕಮಿವ, ಒಂದು ಶವ ಇದ್ದರೆ ಏನು ಎಷ್ಟೇ ಬೇಕಾದವರಾದರೂ ಶವ ಅಂತಾದ ಮೇಲೆ ಎಲ್ಲರೂ ಅದನ್ನು ಬಿಟ್ಟು ಹೋಗ್ತಾರಲ್ಲ. ಮೃತಕಮಿವ ಸಹ ಮಹಾವಿಭೂತಿಮಪಹಾಯ. ಇಂತಹ ರಾಜ್ಯವನ್ನು ಒಂದು ಶವ, ಒಂದು ಹೆಣ ಬಿಡೋದು ಹೇಗೆ ಬಿಡಬೇಕೋ ತಿರಸ್ಕಾರದಿಂದ, ಹಾಗೆ ತನ್ನ ಎಲ್ಲ ಬಂಧು ಬಳಗ, ಪರಿವಾರ, ರಾಜ್ಯ ಎಲ್ಲದರ ಮೇಲೂ ಅನಾಸಕ್ತಿಯನ್ನು ತಾಳಿ ಏಕಾಂತದಲ್ಲಿ ಹೋಗಿ ಸಾಧನೆಯನ್ನು ಮಾಡಿಕೊಂಡಿದ್ದಾನೆ. ಮುಂದೆ ಮಗರಿಗೆ ರಾಜ್ಯ ಒಪ್ಪಿಸಿದ ಮೇಲೆ. ಹಾಗಾದರೆ ಇಷ್ಟು ದಿವಸ ಸಾಧನೆ ಮಾಡಿಲ್ಲ ಅಂತ ತಿಳ್ಕೋಬೇಡಿ. ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ದೇವಾದೀನಾಂ ಆದಿರಾಜ್ಞಾಂ ಮಹೋದ್ಯೋಗೇಪಿ ನೋ ಮನಃ ವಿಷ್ಣೋಶ್ಚಲತಿ ತದ್ಭೋಗೋಪ್ಯತೀವ ಹರಿತೋಷಣಂ. ದೇವತೆಗಳು, ಈ ಪ್ರಿಯವ್ರತ, ಗಯ ಮೊದಲಾದಂತಹ ದೊಡ್ಡ ದೊಡ್ಡ ಚಕ್ರವರ್ತಿಗಳು, ಜನಕ ಮಹಾರಾಜ, ಇಂಥವರಿಗೆಲ್ಲ ಎಂಥ ಕಾರ್ಯಭಾರವನ್ನು ಮಾಡ್ತಾ ಇದ್ದರೂ ಅವರ ತಲೆ ಮಾತ್ರ ಭಗವಂತನ ಪಾದಗಳಲ್ಲೇ ಇರ್ತದೆ.
ಅಂಬರೀಷನ ಕಥೆಯನ್ನು ಮುಂದೆ ಕೇಳುವವರಿದ್ದೀರಿ. ಸವೈ ಮನಃ ಕೃಷ್ಣ ಪದಾರವಿಂದಯೋ. ಕಾರ್ಯ ಮಾತ್ರ ರಾಜ್ಯದ ಎಲ್ಲ ಕಾರ್ಯಭಾರ ಮಾಡ್ತಾರೆ, ಏನು ಮಾಡದೆ ಮನೆಯಲ್ಲಿ ಕೊಡೋದಿಲ್ಲ, ಎಲ್ಲ ಕೆಲಸ ಮಾಡ್ತಾರೆ, ಮನಸ್ಸು ಮಾತ್ರ ದೇವರಲ್ಲಿ ಇಟ್ಟಿರ್ತಾರೆ. ದೊಡ್ಡವರಿಗೆ ಅದು ಸಾಧ್ಯವಾಗ್ತದೆ. ಆ ರೀತಿ ಅವರು ರಾಜ್ಯದ ನಿರ್ವಹಣೆ ಮಾಡಿದರೂ ದೇವರಲ್ಲಿ ಮನಸ್ಸಿಡ್ತಾರೆ, ಭೋಗ ಮಾಡಿದರೂ ದೇವರಲ್ಲಿ ಮನಸ್ಸಿಡ್ತಾರೆ. ಭೋಗೋಪ್ಯತೀವ ಹರಿತೋಷಣಂ ಅಂತಹ ಮಹಾನುಭಾವರು. ಆದರೂ ಇನ್ನೂ ವಿಶೇಷ ಸಾಧನೆ ಮಾಡಬೇಕು ಅನ್ನುವುದಕ್ಕಾಗಿ ಅರಣ್ಯಕ್ಕೆ ಹೋಗಿ ತಪಸ್ಸು ಮಾಡಿದ್ದಾರೆ ಎಂಬುದಾಗಿ ತಿಳಿಯಬೇಕು. ಈಚೆಗೆ ಆಗ್ನೇಧ್ರ ಬ್ರಹ್ಮದೇವರು ಈ ಆಗ್ನೇಧ್ರನಿಂದ ಮುಂದೆ ಪ್ರಜಾವೃದ್ಧಿ ಆಗಬೇಕು ಅನ್ನುವುದಕ್ಕಾಗಿ ಪೂರ್ವಚಿತ್ತಿ ಅಂತ ಒಬ್ಬ ಅಪ್ಸರ ಸ್ತ್ರೀಯನ್ನು ಕೊಟ್ಟು ಕಳಿಸ್ತಾರೆ. ಆ ಪೂರ್ವಚಿತ್ತಿ ಬ್ರಹ್ಮದೇವರಿಂದ ಪ್ರೇಷಿತಳಾದ ಆ ಅಪ್ಸರ ಸ್ತ್ರೀಯನ್ನು ಪಡೆದುಕೊಂಡು ಅವಳ ಜೊತೆಗೆ ಇವನು ಮದುವೆಯಾಗಿ ಅವಳಲ್ಲಿ ಮಕ್ಕಳನ್ನು ಪಡಿತಾನೆ. ಆಗ್ನೇಧ್ರ ಆ ಆಗ್ನೇಧ್ರ ನಾಭಿ ಕಿಂಪುರುಷ ಕುರು ಇಲಾವೃತ ಹಿರಣ್ಮಯ ರಮ್ಯಕ ಹರಿ ಭದ್ರಾಶ್ವ ಕೇತುಮಾಲ ಅಂತ 9 ಜನ ಮಕ್ಕಳನ್ನು ಪಡಿತಾನೆ. ಆ 9 ಜನ ಮಕ್ಕಳನ್ನು ಪಡೆದು ಯಥಾಪ್ರಕಾರ ಅವರಿಗೆ ರಾಜ್ಯವನ್ನು ಒಪ್ಪಿಸ್ತಾನೆ. ಇವರಪ್ಪ ಪ್ರಿಯವ್ರತ 11 ಅಬ್ಜ ವರ್ಷಗಳವರೆಗೆ ರಾಜ್ಯವನ್ನು ಆಳಿದರೆ ಇವನು 10 ಕೋಟಿ ವರ್ಷಗಳವರೆಗೆ ಇವನು ರಾಜ್ಯವನ್ನು ಆಳ್ತಾನೆ. ಆಗ್ನೇಧ್ರ ಅಷ್ಟು ದೊಡ್ಡದಾದಂತಹ ರಾಜ್ಯವನ್ನು ಆಳ್ತಾನೆ. ಯಜ್ಞಯಾಗಾದಿಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. ಅವರ ಹೆಸರು, ಎಲ್ಲರ ಹೆಸರು ಪ್ರಿಯವ್ರತ ಮಹಾರಾಜ ಅಗ್ನಿಯ ಹೆಸರುಗಳನ್ನೇ ಇಟ್ಟಿದ್ದಾನೆ. 10 ಜನ ಮಕ್ಕಳಿಗೆ ಇಟ್ಟದ್ದು ಅಗ್ನಿಯ ಹೆಸರುಗಳನ್ನೇ. ಆಗ್ನೇಧ್ರ ಅಂತ ಇವನ ಹೆಸರು. ಹೆಸರಿಗೆ ತಕ್ಕಂತೆ ಅಗ್ನಿಯಲ್ಲಿ ಪರಮಾತ್ಮನ ವಿಶೇಷ ಉಪಾಸನೆಯನ್ನು ಮಾಡುವವರಿವರೆಲ್ಲ ಅಗ್ನ್ಯಂತರ್ಗತನಾದ ಹರಣೀಪತಿ ಪರಶುರಾಮನ ಉಪಾಸಕರು. ಯಜ್ಞಯಾಗಾದಿಗಳನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಿದವರು. ಎಲ್ಲ ತಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಿ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಅವನು ಹೊರಟಿದ್ದಾನೆ. ಅವನು ಜಂಬೂದ್ವೀಪಕ್ಕೆ ಅಧಿಪತಿ. ಆಗ್ನೇಧ್ರ ಜಂಬೂದ್ವೀಪವನ್ನು ಅವನಿಗೆ ಒಪ್ಪಿಸಿದರು. ಆ ಜಂಬೂದ್ವೀಪದೊಳಗೆ ನಾವಿದ್ದೇವೀಗ. ಆ ಜಂಬೂದ್ವೀಪದಲ್ಲಿ 9 ವರ್ಷಗಳನ್ನು ಮಾಡ್ತಾನೆ. ವರ್ಷಗಳಂದರೆ ವಿಭಾಗಗಳು, 9 ಭಾಗಗಳನ್ನು ಮಾಡ್ತಾನೆ. ಆ 9 ಭಾಗಗಳನ್ನು ತನ್ನ 9 ಜನ ಮಕ್ಕಳಿಗೆ ಕೊಡ್ತಾನೆ. ಆ ವರ್ಷಗಳಿಗೂ ಅದೇ ಹೆಸರಿದೆ, ಮಕ್ಕಳಿಗೂ ಅದೇ ಹೆಸರಿದೆ. ನಾಭಿ ಅಂತ ಮಗ, ಅವನಿಗೆ ಅದೇ ಆ ನಾಭಿ ಅವನಿಗೆ ಒಪ್ಪಿಸಿದ ವರ್ಷವೇ ಭಾರತ ವರ್ಷ. ಭರತ ವರ್ಷೇ ಭರತಖಂಡೇ ಅಂತ ಸಂಕಲ್ಪ ಮಾಡ್ತೀರಲ್ಲ, ನಾವೆಲ್ಲ ಇದ್ದದ್ದು ಈಗ ನಾಭಿಯ ರಾಜ್ಯದೊಳಗೇನೆ. ಅದಕ್ಕೆ ಮುಂದೆ ಭರತನ ಜನ್ಮ ಆದ ಮೇಲೆ ಭಾರತ ಅಂತ ಹೆಸರು ಬರುತ್ತೆ. ಆದರೆ ಮೂಲ ಇದು ನಾಭಿಯ ವರ್ಷ, ಇದು ನಾಭಿ. ಆಮೇಲೆ ಕಿಂಪುರುಷ ಹರಿವರ್ಷ ಅಂತ ದಕ್ಷಿಣಕ್ಕೆ 3 ವರ್ಷಗಳು. ಮಧ್ಯದಲ್ಲಿ ಇಲಾವೃತ ಅಂತ. ಇದೆಲ್ಲ ಆ ಮಕ್ಕಳ ಹೆಸರು, ಆ ಭಾಗದ ಭೂಭಾಗದ ಹೆಸರುಗಳು ಕೂಡ. ಇಲಾವೃತ ಖಂಡ ಅಂತ. ಆಮೇಲೆ ಹಿರಣ್ಮಯ ರಮ್ಯಕ ಹಿರಣ್ಮಯ ಕುರುವರ್ಷ ಅಂತ ಉತ್ತರಕ್ಕೆ 3, ಭದ್ರಾಶ್ವ ಕೇತುಮಾಲ ಅಂತ ಪೂರ್ವ ಪಶ್ಚಿಮಕ್ಕೆ. ಹೀಗೆ ಮಧ್ಯದಲ್ಲಿ ಇಲಾವೃತ, ದಕ್ಷಿಣದಲ್ಲಿ 3, ಉತ್ತರದಲ್ಲಿ 3, ಪೂರ್ವಕ್ಕೆ 1, ಪಶ್ಚಿಮಕ್ಕೆ 1, ಹೀಗೆ 9 ಭಾಗಗಳನ್ನು ಮಾಡಿ 9 ಜನ ಮಕ್ಕಳಿಗೆ ರಾಜ್ಯವನ್ನು ಹಂಚಿಕೊಟ್ಟಿದ್ದಾನೆ. ಏನೇನು ರಾಜರು ಯಾವ ರೀತಿ ನಮ್ಮ ದೇಶವನ್ನು ಆಳಿದ್ದಾರೆ ಎನ್ನುವುದನ್ನು ತಿಳಿದುಕೊಳ್ಳಿ. ಹೇಗೆ ನಮ್ಮ ಸಮಗ್ರವಾದ ಭೂಮಿಯನ್ನು ಆಳಿದಂತಹ ಮಹಾನುಭಾವರು, ಭೂಮಿಯಲ್ಲಿ ಇಂತಹ ದೊಡ್ಡದಾದ ವಿಭಾಗಗಳನ್ನು ಮಾಡಿ ರಾಜ್ಯದ ಕಲ್ಪನೆಯನ್ನು ಮಾಡಿಕೊಟ್ಟವರು. ಗಮನಿಸಬೇಕಾದ ಅಂಶ, ಇವರೆಲ್ಲರೂ ಭಗವಂತನ ಭಕ್ತರು, ಶ್ರೀಹರಿಯ ಭಕ್ತರು, ಎಲ್ಲರೂ ಶುದ್ಧ ಸನಾತನ ಧರ್ಮವನ್ನು ಅನುಸರಣೆ ಮಾಡತಕ್ಕಂಥವರು. ಸನಾತನ ಧರ್ಮದ ಅನುಯಾಯಿಗಳಿಗೆಲ್ಲ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಈ ಚರಿತ್ರೆಯನ್ನು ಕೇಳಿದರೆ ಅಭಿಮಾನ ಇರಬೇಕು, ಗರ್ವ ಇರಬೇಕು. ಇಡೀ ದೇಶ, ಅಖಂಡ ಭೂಮಂಡಲ ಇದು ಸನಾತನ ಧರ್ಮಕ್ಕೆ ಸಂಬಂಧಪಟ್ಟದ್ದು. ನಮ್ಮ ರಾಜರು ಎಲ್ಲ ವಿಷ್ಣು ಭಕ್ತರು, ಪರಮ ಭಾಗವತರು, ಯಾವಾಗಲೂ ಭಗವಂತನ ಸೇವೆಯಲ್ಲಿ ಆಸಕ್ತರಾದಂತಹ ತ್ಯಾಗಿಗಳು.
ಅಂಥವರು ಈ ರಾಜ್ಯವನ್ನು ರಚನೆ ಮಾಡಿದ್ದು, ಯಾರೋ ಅಲ್ಲ. ಇದು ಕಾಲಕ್ರಮದಲ್ಲಿ ಆ ಎಲ್ಲ ಪರಂಪರೆಯನ್ನು ನಾವು ಕಳೆದುಕೊಳ್ತಾ ಬಂದಿದ್ದೇವೆ. ನಮ್ಮ ಸಂಪತ್ತನ್ನು ನಮಗೆ ಉಳಿಸಿಕೊಳ್ಳುವುದಕ್ಕೆ ಕೆಲವುದು ಆಗಿದೆ, ಕೆಲವುದು ಆಗಿಲ್ಲ. ಆದರೆ ಇಂತಹ ದೊಡ್ಡದಾದಂತಹ ಸಂಪತ್ತು, ಅಂತಹ ದೊಡ್ಡದಾದ ರಾಜ್ಯ, ಅವರ ರಾಜ್ಯವನ್ನು ಆಳುವ ರೀತಿ, ಅದನ್ನು ತಿಳಿದುಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿ ಗೃಹಸ್ಥ ತಾನು ತನ್ನ ಮನೆಯನ್ನು ಚೆನ್ನಾಗಿ ಆಳಿದರೆ ಸಾಕು. ಇದು ದೊಡ್ಡ ಆದರ್ಶ ಅಂತ ನಾವು ಒಂದು ದ್ವೀಪಕ್ಕೆ ಅಧಿಪತಿಗಳಾಗ್ತೇವೆ ಅಂತ ಏನು ಮಾಡಬೇಕಾಗಿಲ್ಲ, ಯಾರು ನಿಮಗೆ ಕೊಡೋದೂ ಇಲ್ಲ. ಹಾಗಾದರೆ ಅವರವರ ಮನೆಯಲ್ಲಿ ಅವರು ತಮ್ಮ ದಿನನಿತ್ಯದ ಮನೆಯ ಕೆಲಸ, ಆಫೀಸಿನ ಕೆಲಸಗಳು, ಜವಾಬ್ದಾರಿಗಳು, ಹೊಟ್ಟೆಪಾಡಿಗಾಗಿ ಮಾಡುವ ಕೆಲಸಗಳು ಅಥವಾ ಇನ್ನಿತರ ಸಮಾಜ ಸೇವಾ ಕಾರ್ಯಗಳು ಏನೇ ಇದ್ದರೂ ಕೂಡ ದೇವರನ್ನು ಮರೆಯದಂತೆ, ತನ್ನ ವೈಯಕ್ತಿಕವಾದ ಧರ್ಮಾಚರಣೆಯಲ್ಲಿ ಯಾವ ಕುಂದು ಕೊರತೆಗಳು ಬರದಂತೆ ತಾನು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ರಾಜರ ಆದರ್ಶವನ್ನು ಇಟ್ಟುಕೊಂಡರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅಂತಹ ದೊಡ್ಡ ಆದರ್ಶವನ್ನು ಈ ಎಲ್ಲ ರಾಜರು ನಮಗೆ ನೀಡಿದ್ದಾರೆ. ಆ ರೀತಿ ಎಲ್ಲರಿಗೆ ಒಪ್ಪಿಸಿದ್ದಾನೆ. ತಾನು ಅರಣ್ಯಕ್ಕೆ ಹೊರಟಿದ್ದಾನೆ. ಅವನ ಮಗನೇ ನಾಭಿ, ದೊಡ್ಡ ಮಗ. ಆ ನಾಭಿ ಅವನಿಗೊಂದು ವರ್ಷವನ್ನು ಇಲಾವೃತ ಖಂಡದ ದಕ್ಷಿಣ ಭಾಗದಲ್ಲಿರತಕ್ಕಂತಹ ಮೇರು ಪರ್ವತದ ದಕ್ಷಿಣದಲ್ಲಿರುವಂತಹ ಈ ನಾಭಿ ವರ್ಷವನ್ನು ಅವನಿಗೆ ಕೊಟ್ಟಿದ್ದಾರೆ. ಅಲ್ಲಿ ಅವನು ರಾಜ್ಯವನ್ನು ಆಳ್ತಾ ಇದ್ದಾನೆ. ಇವರೆಲ್ಲರೂ ಕೂಡ 9 ಜನ ಮಕ್ಕಳಿಗೆ, ನೋಡಿ ವಿಚಿತ್ರ ಅಂದರೆ, ಆ ಇಲಾವೃತ ಖಂಡದ ಮಧ್ಯಭಾಗದಲ್ಲಿ ಮೇರು ಪರ್ವತ ಇದೆ. ಆ ಮೇರು ಪರ್ವತ ಅದು ಮುಂದೆ ಅದರ ವರ್ಣನೆ ವಿಸ್ತಾರವಾಗಿ ಬರೋದಿದೆ. 16,000 ಯೋಜನ ಭೂಮಿಯಲ್ಲಿದೆ, 84,000 ಯೋಜನ ಮೇಲೆ ಇದೆ. ಫೌಂಡೇಶನ್ 16,000 ಯೋಜನ ಇದೆ. ಅದು ಮೇಲೆ ಅಗಲಾಗಿದೆ 32,000 ಯೋಜನ ಮೇರು ಪರ್ವತ. ಅದು ಬಂಗಾರದ ಪರ್ವತ. ಆದರೆ ಅದಕ್ಕೆ ಅಭಿಮಾನಿ ದೇವತೆ ಒಬ್ಬ ಇದ್ದಾನೆ, ಮೇರು. ಆ ಮೇರು ಎಂಬ ಹೆಸರಿನ ಮೇರು ಪರ್ವತದ ಅಭಿಮಾನಿ ದೇವತೆ ಇದ್ದಾನಲ್ಲ, ಆ ದೇವತೆಯೇ ತನ್ನ 9 ಜನ ಹೆಣ್ಣು ಮಕ್ಕಳನ್ನು ಈ ಆಗ್ನೇಧ್ರನ 9 ಜನ ಗಂಡು ಮಕ್ಕಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಇವರೆಲ್ಲ ಮೇರು ಪರ್ವತದ ದೇವತೆಯ ಅಳೆಯಂದಿರು. ಆಗ್ನೇಧ್ರನ 9 ಜನ ಮಕ್ಕಳು, ಎಲ್ಲರಿಗೂ ತನ್ನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದಾನೆ. ಅದರಲ್ಲಿ ನಾಭಿ ಎನ್ನುವವನಿಗೆ ಮೇರುದೇವಿ ಅಂತೆ ಹೆಸರಿನ ತನ್ನ ಮಗಳನ್ನು ಕೊಡ್ತಾನೆ. ಮೇರುದೇವಿ, ಪ್ರತಿರೂಪ, ಉಗ್ರದಂಷ್ಟ್ರ, ಲತಾ, ರಾಮ, ಶ್ಯಾಮ, ನಾರಿ, ಭದ್ರಾ, ದೇವಿ ಅಂತ 9 ಜನ ಹೆಣ್ಣು ಮಕ್ಕಳು. 9 ಜನ ಹೆಣ್ಣು ಮಕ್ಕಳನ್ನು ಈ 9 ಗಂಡು ಮಕ್ಕಳಿಗೆ, ಆಗ್ನೇಧ್ರನ ಮಕ್ಕಳಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಇವನು ಮೇರುದೇವಿ ಅನ್ನುವ ಹೆಂಡತಿಯ ಜೊತೆಗೆ ಸಂಸಾರವನ್ನು ಮಾಡ್ತಾ ಉತ್ತಮವಾದ ಸಂತಾನ ಆಗಬೇಕು ಅನ್ನುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಎಲ್ಲ ಋತ್ವಿಜರು ಬರ್ತಾರೆ, ಯಜ್ಞವನ್ನು ಮಾಡಿಸ್ತಾರೆ. ಸಾಕ್ಷಾತ್ ಪರಮಾತ್ಮನೇ ಪ್ರತ್ಯಕ್ಷನಾಗ್ತಾನೆ. ಇವರು ಮಾಡಿದ ಭಕ್ತಿ, ಇವರ ಶ್ರದ್ಧೆ, ನಾವೆಲ್ಲ ಯಾವ ರೀತಿ ಧರ್ಮ ಕರ್ಮಗಳನ್ನು ಮಾಡ್ತೇವೆ, ಸ್ನಾನ ಸಂಧ್ಯಾವಂದನಾದಿ ಕರ್ಮಗಳನ್ನು, ದೇವತಾರ್ಚನ, ಹೋಮ ಹವನಗಳನ್ನು ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತೇವೆ ಎನ್ನುವುದನ್ನು ನಾವೇ ನೋಡಿಕೊಳ್ಳಬೇಕು. ಅದರ ರಿಸಲ್ಟ್ ಮೇಲೆ ನಾವು ಅರ್ಥ ಮಾಡಿಕೊಳ್ಬಹುದು ನಮ್ಮ ಭಕ್ತಿ ಎಷ್ಟಿದೆ ಅಂತ. ಇವರು ಮಾಡುವ ಭಕ್ತಿ, ಆ ಋತ್ವಿಜರು ಹಾಗೂ ಯಜಮಾನರಿಗಿರುವ ಶ್ರದ್ಧೆ, ಶುದ್ಧಿ, ಸಿದ್ಧಿ, ಇದರ ಫಲವಾಗಿ ಸಾಕ್ಷಾತ್ ಭಗವಂತನೇ ಬಂದು ದರ್ಶನ ಕೊಟ್ಟಿದ್ದಾನೆ ಅವರೆಲ್ಲರಿಗೆ. ಏನು ಬೇಕೋ ಕೇಳಿ ಅಂತ. ಮೊದಲು ಕೇಳಿದ್ದು ಜ್ವರ ಮರಣ ದಶಾಯಾಮಪಿ ಸಕಲ ಕಶ್ಮಲ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು ಅಂತ ಕೇಳ್ತಾರೆ. ಎಂಥ ಜ್ವರ ಇರಲಿ, ಮರಣದ ಸಂದರ್ಭವೇ ಇರಲಿ, ಏನೇ ರೋಗ ರುಜಿನ ಕಷ್ಟ ಕಾರ್ಪಣ್ಯ ದೈನ್ಯ ಇದ್ದರೂ ಕೂಡ ನಿನ್ನ ನಾಮಗಳು ನಮ್ಮ ಮುಖದಿಂದ ಬರಲಿ, ಯಾವಾಗಲೂ ನಾಲಿಗೆಯ ಮೇಲೆ ನಾರಾಯಣನ ನಾಮ ಇರಲಿ, ನಿನ್ನ ವಿಸ್ಮರಣೆಯಾಗುವುದು ಬೇಡ, ಇದೇ ಅನುಗ್ರಹವನ್ನು ಮಾಡಿದರೆ ಸಾಕು ಅಂತ. ನಮ್ಮ ಗುರುಗಳ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡಬೇಕು. ಅನೇಕ ಹಿರಿಯ ವಿದ್ವಾಂಸರು ಇಲ್ಲಿ ಉಪಸ್ಥಿತರಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಸಾಕಷ್ಟು ಜ್ವರ ಬರಬೇಕು ಅಥವಾ ಕೈ ನೋವು, ಕಾಲು ನೋವು, ಕಾರಣಾಂತರಗಳಿಂದ ಕೈ ಕಾಲುಗಳ ನೋವುಗಳು ಬರ್ತಾಯಿತ್ತು.
ಬಹಳ ಶ್ರಮವಾದಾಗ. ಆದರೆ ಆ ಸಂದರ್ಭದಲ್ಲಿ ಅವರು ಮಾಡಿದ್ದು ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಭಗವಂತನ ನಾಮಗಳ ಉಚ್ಚಾರಣೆಯನ್ನೇ ಭಕ್ತಿಯಿಂದ ಮಾಡಿ ಅದೇ ವಿಶ್ವಾಸದಿಂದ ತಮ್ಮ ಎಲ್ಲ ಸಮಸ್ಯೆಗಳನ್ನು, ನೋವುಗಳನ್ನು, ಜ್ವರವನ್ನು, ಕಷ್ಟವನ್ನು ಪರಿಹರಿಸಿಕೊಂಡು ನಿರಾತಂಕವಾಗಿ ನಿರ್ವಿಘ್ನವಾಗಿ 50 ವರ್ಷಗಳವರೆಗೆ ರಾಮದೇವರ ಪೂಜೆಯನ್ನು ಮಾಡಿದ್ದನ್ನು ನಾವು ಸ್ಮರಿಸಿದರೆ, ಇದೇ ಪ್ರಾರ್ಥನೆಯನ್ನು ಅವರೂ ಭಗವಂತನಲ್ಲಿ ಮಾಡಿದ್ದರು ಅನ್ನುವುದು ಸ್ಪಷ್ಟ ಅನ್ನೋದಕ್ಕೆ ದೇವರು ಆ ವರ ಅವರಿಗೆ ಕೊಟ್ಟಿದ್ದ. ಜ್ವರ ಮರಣದ ಶಾಯಾಮಪಿ ಎರಡನ್ನೂ ನಾವು ಗಮನಿಸಿದ್ದೇವೆ. ಅವರ ಕೊನೆಯ ಸಂದರ್ಭದಲ್ಲಿಯೂ ಸರಿ, ಅನಾರೋಗ್ಯದ ಸಂದರ್ಭದಲ್ಲಿಯೂ ಸರಿ ಭಗವಂತನ ನಾಮಗಳ ಉಚ್ಚಾರಣೆಯನ್ನು ಬಿಟ್ಟು ಬೇರೆ ಮಾಡ್ತಾ ಇರಲಿಲ್ಲ. ಅದು ಬರೀ ನಾಮದ ಉಚ್ಚಾರಣೆಯಲ್ಲ, ಯಾಂತ್ರಿಕವಾಗಿ ಗುಣಗಳ ಅನುಸಂಧಾನ ಬರುವಂತೆ ನಾಮಗಳ ಉಚ್ಚಾರಣೆ ಆಗಬೇಕು. ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು ಅಂತ ಆ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ದೇವರು ತಥಾಸ್ತು ಅಂತ ವರ ಕೊಟ್ಟಿದ್ದಾನೆ. ಜೊತೆಗೆ ಇನ್ನೊಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ಮುಂದೆ ಇದು ಕರ್ಮಭೂಮಿ, ಭಾರತ ದೇಶ ಕರ್ಮಭೂಮಿಯಾಗಬೇಕು. ಕೋಟಿ 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 ಭಕ್ತರು ಮುಂದೆ ಇದೇ ಭೂಮಿಯಲ್ಲಿ ಇದೇ ಮಣ್ಣಿನಲ್ಲಿ ಹುಟ್ಟಿ ಸಾಧನೆಯನ್ನು ಮಾಡಿ ಉತ್ತಮವಾದಂತಹ ಮೋಕ್ಷವನ್ನು ಪಡೆಯಬೇಕಾಗಿದೆ. ಅಂತಹ ಕರ್ಮಭೂಮಿಯಾಗಬೇಕು ನಮ್ಮ ಭಾರತ ದೇಶ. ಹಾಗಾದರೆ ಅಂತಹ ಕರ್ಮಭೂಮಿ ಆಗಬೇಕು ಅಂದರೆ ಆ ತರಹದ ರಾಜ ಬೇಕು, ಆ ತರಹದ ನಾಯಕ ಬೇಕು. ಅಂತಹ ಬೀಜವನ್ನು ಬಿತ್ತಬೇಕು ಅಂದರೆ ಮುಂದೆ ದೊಡ್ಡ ಗಿಡ ಬೆಳೆಯುತ್ತೆ, ಅದು ಹೆಮ್ಮರವಾಗ್ತದೆ. ಆ ಬೀಜ ಬಿತ್ತುವ ರಾಜ ಈ ನೆಲದಲ್ಲಿ ಹುಟ್ಟಬೇಕು. ಅದಕ್ಕಾಗಿ ನಿನ್ನಂಥ ಒಬ್ಬ ಮಗನನ್ನು ಕೊಟ್ಟು ಬಿಡು ಅಂತ ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ ಋತ್ವಿಜರು ಯಜಮಾನನ ಪರವಾಗಿ. ದೇವರಂದ ನನ್ನಂಥವರೇ ಯಾರಿಲ್ಲ, ನಾನೇನು ಮಾಡಲಿ ಇಂದ ಅವನು. ನತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ನನಗೆ ಸಮಾನರಾದ ವ್ಯಕ್ತಿಗಳೇ ಪ್ರಪಂಚದಲ್ಲಿಲ್ಲ, ನಾನು ಯಾರನ್ನು ಹುಟ್ಟಿಸಲಿ? ಪರಮಾತ್ಮ ತಾನೇ ಅವತಾರ ಮಾಡಿದ್ದಾನೆ. ನೋಡಿ ಎಂತಹ ದೊಡ್ಡ ಭಾಗ್ಯ. ಈಗ ಮಳೆ ಬರ್ತಾ ಇರೋದು ಬಹಳ ಅರ್ಥಪೂರ್ಣವಾಗಿದೆ. ಅಲ್ಲಿ ಅವತಾರ ಮಾಡಿದವನು ಯಾರು ಅಂದರೆ ವೃಷಭನಾಮಕನಾದ ಪರಮಾತ್ಮ. ಋಷಭ ಅಂತೂ ಕರೀತಾರೆ. ಋಷಭ ಜ್ಞಾನದ ಪ್ರಕಾಶವುಳ್ಳಂತಹ ಪರಮಾತ್ಮ. ಜ್ಞಾನಪ್ರಕಾಶ, ಅನಂತ ಗುಣಪೂರ್ಣ ಸ್ವಯಂ ಪರಮಾತ್ಮನೇ ಅವತಾರ ಮಾಡಿದ್ದಾನೆ. ನಾಭಿಯಿಂದ ಮೇರುದೇವಿಯಲ್ಲಿ ಋಷಭನಾಮಕನಾಗಿ. ಆ ಋಷಭನಾಮಕನಾದ ಪರಮಾತ್ಮನ ಜೊತೆಗೆ ಇಂದ್ರದೇವರು ಸ್ಪರ್ಧೆ ಮಾಡ್ತಾರೆ. ಏನು ಸ್ಪರ್ಧೆ ಮಾಡ್ತಾರೆ ಅಂದರೆ ಮಳೆನೇ ಕೊಡೋದಿಲ್ಲ. ನೀನೇನು ರಾಜ್ಯ ಮಾಡ್ತೀಯ ನೋಡೋಣ, ನೀನೇನೋ ಭಾರೀ ರಾಜ. ಏನು ರಾಜ ನೀನು? ಋಷಭನಾಮಕ ಪರಮಾತ್ಮ ಸರ್ವೋತ್ತಮ. ಆ ದೇವರ ಜೊತೆಗೆ ಸ್ಪರ್ಧೆ ಇಂದ್ರನದು. ಇಂದ್ರ ಅಂದರೆ ಯಾರು? ವಿಷ್ಣುವೇ. ಅದು ಸ್ವಯಂಭುವ ಮನ್ವಂತರ. ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಯಾರು ಅಂದರೆ ಸ್ವಯಂಭುವ ಮನುವಿನ ಮಗಳ ಮಗ, ಆಕೂತಿಯ ಮಗ ಯಜ್ಞ, ಅವನೇ ಇಂದ್ರನಾಗಿದ್ದ. ಇಂದ್ರನೂ ವಿಷ್ಣು. ಈ ಕಡೆಗೆ ರಾಜ ಋಷಭ, ಇವನೂ ವಿಷ್ಣು. ಇಬ್ಬರೂ ವಿಷ್ಣುವೇ. ಆದರೂ ತನ್ನ ಋಷಭ ರೂಪದ ಮಹತ್ವವನ್ನು ಜಗತ್ತಿಗೆ ತಿಳಿಸುವುದಕ್ಕೆ ದೇವರು ಇಂದ್ರ ಯಜ್ಞ ದುರ್ಭಿಕ್ಷೆಯನ್ನು ಕೊಡ್ತಾನೆ. ಎಲ್ಲಿಯೂ ಮಳೆ ಇಲ್ಲ. ಆಗ ಋಷಭನಾಮಕ ಪರಮಾತ್ಮ ಅಂತಾನೆ, ನೀನು ಮಳೆ ಸುರಿಸೋದಿಲ್ವಾ? ನೀನೇನು ಸುರಿಸೋದು? ನಾನೇ ಸುರಿಸ್ತೇನೆ ಅಂತ. ನೋಡಿ, ನೀನು ಯಾಕೆ ಸುರಿಸ್ಬೇಕು? ನೀನು ವಿಷ್ಣು, ನಾನು ವಿಷ್ಣು. ನೀನೇ ಸುರಿಸ್ಬೇಕು ಅಂತೇನು? ನಾನೇ ಸುರಿಸ್ಕೊಳ್ತೇನೆ. ಆದ್ದರಿಂದಲೇ ಅವನು ಋಷಭ, ಜ್ಞಾನಪ್ರಕಾಶವುಳ್ಳವನೂ ಹೌದು, ವೃಷಭನೂ ಹೌದು. ಯಾಕೆಂದರೆ ವೃಷ್ಟಿ ಮಾಡ್ತಾನೆ ಎನ್ನುವುದಕ್ಕೆ. ಆ ದೃಷ್ಟಿಯಲ್ಲಿ ಪರಮಾತ್ಮ ತಾನೇ ಮಳೆಯನ್ನು ಸುರಿಸಿದ ಅನ್ನುವ ಕಥೆ ಬರುತ್ತದೆ. ಅಂತಹ ಅದ್ಭುತವಾದ ಆ ಋಷಭನಾಮಕ ಪರಮಾತ್ಮನ ಅವತಾರ. ಆ ಭಗವಂತ ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿ ವಾಸ ಮಾಡಿ, ಹೇಗೆ ಬ್ರಹ್ಮಚಾರಿಗಳು ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ನೋಡಿ. ಅಂಥ ದೊಡ್ಡ ರಾಜನ ಮಗ, ಸಮಗ್ರವಾದಂತಹ ಭಾರತ ವರ್ಷದ ರಾಜ ನಾಭಿ. ಅಂತಹ ನಾಭಿಯ ಮಗನಾಗಿ ಅವತಾರ ಮಾಡಿದ್ದು ಅವತಾರದಲ್ಲಿ ಮೂಲ ರೂಪದಲ್ಲಿ ನೋಡಿದರೆ ಸರ್ವೋತ್ತಮ ವಿಶ್ವಾಧಿಪತಿ.
ಅಂತಹ ಪರಮಾತ್ಮನೂ ಕೂಡ ಗುರುಕುಲದಲ್ಲಿ ವಾಸ ಮಾಡ್ತಾನೆ. ಇವತ್ತು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ಪಾಲಕರು ಸರಿ, ಮಕ್ಕಳು ಸರಿ, ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಲೇಬೇಕು. ಕೇವಲ ನಮ್ಮ ಭಾರತ ದೇಶದಲ್ಲಿ ವೇದ ವಿದ್ಯೆಗಳನ್ನು ಕಲಿಸಿಕೊಡುವ ಗುರುಕುಲಗಳು 3 ಲಕ್ಷ ಗುರುಕುಲಗಳು ಇದ್ದವು ಒಂದು ಕಾಲದಲ್ಲಿ. ಈಗ ಬಹಳ ಕ್ಷೀಣಿಸ್ತಾ ಈ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಕೊನೆ ಪಕ್ಷ ಲೌಕಿಕ ಅಧ್ಯಯನವನ್ನು ಮಾಡುವ ಅನಿವಾರ್ಯತೆ ಇದ್ದವರು ಮಾಡಿದರೂ ಕೂಡ ವೇದಗಳ, ಶಾಸ್ತ್ರಗಳ, ಇತಿಹಾಸ ಪುರಾಣಗಳ, ನಮ್ಮ ಪರಂಪರೆಯ ಗ್ರಂಥಗಳನ್ನು ಸ್ವಲ್ಪಾದರೂ ಶ್ರವಣ ಮಾಡಿ, ತಕ್ಕ ಮಟ್ಟಿಗಾದರೂ ಅಧ್ಯಯನ ಮಾಡಿ, ಧರ್ಮವನ್ನು ಜೀವನದಲ್ಲಿ ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಬೇಕು. ನಿಜವಾಗಿ ಅದಕ್ಕಾಗಿಯೇ ಜೀವನವನ್ನು ಮೀಸಲಿಡಬೇಕು. ಅದು ಕೇವಲ ಎಲ್ಲಿಯೋ ಮೂಗು ಹಿಡಿದುಕೊಂಡು ಕೂಡುವುದಕ್ಕೆ ಇರುವ ವಿದ್ಯೆ ಅಂತ ತಿಳಿದುಕೊಳ್ಳಬೇಡಿ. ಹಿಂದಿನವರೆಲ್ಲ ಬದುಕಲೇ ಇಲ್ವಾ? ಅದಿಲ್ಲದೆ ಬದುಕು ಹೇಗಾಗತ್ತೆ ಅಂತೀರಲ್ಲ. ಈಗ ಬದುಕು ಪ್ರಾರಂಭ ಆಯಿತಾ? ಹಿಂದಿನವರೆಲ್ಲ ಹುಟ್ಟಿದ ಕೂಡಲೇ ಸತ್ತೇ ಹೋಗ್ತಿದ್ರಾ? ಇಲ್ವಲ್ಲ. ಇದೇ ವಿದ್ಯೆಯೇ ಅವರಿಗೆ ಬದುಕು ಕೊಟ್ಟದ್ದು. ಇದೇ ವಿದ್ಯೆಯಿಂದಲೇ, ಈ ವೈದಿಕ ಪರಂಪರೆಯ ವಿದ್ಯೆಯಿಂದಲೇ ಎಲ್ಲರೂ ರಾಜ್ಯವನ್ನು ಆಳಿದ್ದು, ವಿಶ್ವವನ್ನು ಆಳಿದ್ದು ಇದರಿಂದಲೇ. ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಅದನ್ನು ಅಳವಡಿಸಿಕೊಳ್ಳುವುದಕ್ಕೆ ಕೆಲವರಿಗೆ ಸಾಧ್ಯವಿಲ್ಲದೇ ಇದ್ದರೆ ಕೊನೆ ಪಕ್ಷ ಸ್ವಲ್ಪಾದರೂ ಧರ್ಮದ, ಶಾಸ್ತ್ರದ ಪರಿಚಯವನ್ನು ಪಡೆದುಕೊಂಡು ಜೀವನದಲ್ಲಿ ದಿನದಲ್ಲಿ 1 ಗಂಟೆ 2 ಗಂಟೆಗಳಾದರೂ, ಕೊನೆ ಪಕ್ಷ ಅರ್ಧ ಗಂಟೆಯಾದರೂ ಅನುಷ್ಠಾನದಲ್ಲಿ ಧರ್ಮವನ್ನು ಇಟ್ಟುಕೊಂಡ್ರೆ ನಮ್ಮ ಉದ್ಧಾರವಾಗತ್ತೆ ಎನ್ನುವ ಸಂದೇಶವನ್ನು ಭಾಗವತ ಕೊಡುತ್ತದೆ. ಗುರುಕುಲದಲ್ಲಿ ವಾಸ ಮಾಡಿ ಅಧ್ಯಯನವನ್ನು ಮಾಡಿ ತೋರಿಸಿದ್ದಾನೆ ಹೇಗೆ ಬ್ರಹ್ಮಚಾರಿಗಳಿರಬೇಕು ಅಂತ ವೃಷಭ. ಆಮೇಲೆ ಗೃಹಸ್ಥನಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ಹೇಗೆ ಪರಿಪಾಲನೆ ಮಾಡಬೇಕು ಅನ್ನುವುದನ್ನೂ ತೋರಿಸಿಕೊಡ್ತಾನೆ. ಇಂದ್ರನ ಜೊತೆಗೆ ಸ್ಪರ್ಧೆ ಆಯಿತು. ಆಮೇಲೆ ಇಂದ್ರನ ಮಗಳಾದ ಜಯಂತಿಯನ್ನೇ ಮದುವೆಯಾಗ್ತಾನೆ ಋಷಭನಾಮಕ ಪರಮಾತ್ಮ. ಸಾಕ್ಷಾನ್ ಮಹಾಲಕ್ಷ್ಮೀ ದೇವಿಯ ಅವತಾರ ಜಯಂತಿ. ಜಯಂ ತನೋತೀತಿ ಜಯಂತಿ. ಉತ್ತಮವಾದ ಜಯಾತ್ವಂ ವಿಜಯಾಚೈವ ಸಂಗ್ರಾಮೇ ಚ ಜಯಪ್ರದ ಅಂತ ವರ್ಣನೆ ಬರ್ತದೆ ಮಹಾಲಕ್ಷ್ಮಿಯ ಬಗ್ಗೆ ಮಹಾಭಾರತದಲ್ಲಿ. ಜಯಪ್ರದಳು, ಆದ್ದರಿಂದಲೇ ಅವಳು ಜಯಂತಿ. ಅಂತಹ ಜಯಂತಿಯಲ್ಲಿ ಪರಮಾತ್ಮ 100 ಜನ ಮಕ್ಕಳನ್ನು ಪಡೀತಾನೆ. 100 ಜನ ಮಕ್ಕಳನ್ನು ಪರಮಾತ್ಮ ತಾನು ಪಡೀತಾನೆ. ಅದರಲ್ಲಿ ಹಿರಿಯ ಮಗನ ಹೆಸರೇ ಭರತ. ಚೆನ್ನಾಗಿ ತಿಳಿದುಕೊಳ್ಳಿ. ಸ್ವಯಂಭುವ ಮನು ಪರಮಾತ್ಮನ ಮಗ ಬ್ರಹ್ಮ, ಬ್ರಹ್ಮನ ಮಗ ಸ್ವಯಂಭುವ ಮನು, ಅವನ ಮಗ ಪ್ರಿಯವ್ರತ, ಪ್ರಿಯವ್ರತನ ಮಗ ಆಗ್ನಿಧ್ರ, ಆಗ್ನಿಧ್ರನ ಮಗ ನಾಭಿ, ನಾಭಿಯಲ್ಲಿ ಅವತಾರ ಮಾಡಿದವ ಋಷಭ, ಋಷಭನ 100 ಜನ ಮಕ್ಕಳಲ್ಲಿ ಹಿರಿಯ ಮಗ ಭರತ. ಅವನ ಹೆಸರಲ್ಲೇ ನಮ್ಮ ದೇಶಕ್ಕೆ ಭಾರತ ದೇಶ ಅಂತ ಹೆಸರು ಬಂದದ್ದು. ಅದಕ್ಕೂ ಮೊದಲು ಇದನ್ನು ಆಂಜನಾಭ ವರ್ಷ ಅಂತ ಕರೀತಾ ಇದ್ರು. ಅಂಜನ ಕಾಡಿಗೆ ಅಂಜನವದಾಭ ಅಸ್ಯ ಅಸ್ತೀತಿ ಅಂಜನಾಭ. ನೀಲಮೇಘಶ್ಯಾಮನಾದ ಋಷಭನಾಮಕ ಪರಮಾತ್ಮ ಅವನಿದ್ದ ವರ್ಷ ಆಂಜನಾಭ ವರ್ಷ ಅಂತ ಇದಕ್ಕೆ ಮೊದಲ ಹೆಸರು. ಅದಕ್ಕೂ ಮೊದಲು ನಾಭಿ ವರ್ಷ, ಆಮೇಲೆ ಆಂಜನಾಭ ವರ್ಷ, ಅದಾದ ಮೇಲೆ ಭಾರತ ವರ್ಷ ಅಂತ ಇದಕ್ಕೆ ಹೆಸರು ಬಂತು. ಕೆಲವರು ತಿಳಿಯುತ್ತಾರೆ ಮಹಾಭಾರತದಲ್ಲಿ ಬರುವ ದುಷ್ಯಂತನ ಮಗ, ದುಷ್ಯಂತ ಶಕುಂತಲೆಯರ ಮಗ ಭರತ, ಅವನ ಹೆಸರಲ್ಲಿ ಇದು ಭಾರತ ಅಂತ. ಅಲ್ಲ, ಅದಕ್ಕೂ ಪ್ರಾಚೀನವಾಗಿ ಸಾಕ್ಷಾತ್ ವಿಷ್ಣುವಿನ ಮಗ, ಋಷಭನಾಮಕ ವಿಷ್ಣುವಿನ ಮಗ ಭರತ, ಅವನ ಹೆಸರಲ್ಲೇ ಇದು ಭಾರತ ಆದದ್ದು ಅಂತ ಭಾಗವತ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡುತ್ತದೆ. ಇವನಿಂದಲೇ ಇದಕ್ಕೆ ಭಾರತ ಎಂಬ ಹೆಸರು ಬಂದದ್ದು ಅಂತ. ಅಂತಹ ಭರತ ಚಕ್ರವರ್ತಿ, ಅವನು ಹಿರಿಯ. ಒಟ್ಟು 100 ಜನ ಮಕ್ಕಳು. ಅದರಲ್ಲಿ ಹಿರಿಯ ಮಗ ಭರತ, ಅವನಿಗೆ ರಾಜ್ಯವನ್ನು ಒಪ್ಪಿಸ್ತಾನೆ. ಅವನ ಹೆಸರಲ್ಲಿ ಇದು ಭಾರತ ವರ್ಷ ಅಂತ. ಹಿರಿಯ ಮಗನ ಹೆಸರಲ್ಲಿ ಆಸ್ತಿಯನ್ನು ಮಾಡ್ತಾರಲ್ವೋ, ದೇವರು ತನ್ನ ಹಿರಿಯ ಮಗನಿಗೆ ಕೊಟ್ಟ ಆಸ್ತಿಯೇ ಈ ಭಾರತ ದೇಶ. ಕೊಟ್ಟದ್ದು ದೇವರು, ಋಷಭನಾಮಕ ಪರಮಾತ್ಮ. ನಮಗೆಲ್ಲ ಅತ್ಯಂತ ಅಭಿಮಾನ ಇರಬೇಕು. ಸಾಕ್ಷಾತ್ ವಿಷ್ಣುವೇ ಈ ದೇಶದ ನಿರ್ಮಾಣವನ್ನು ಮಾಡಿದಂತಹ ಸ್ವಾಮಿ. ಅಂತಹ ಭಾರತ ದೇಶ ಇದು. ನೋಡಿದರೆ ಆ ವಿಷ್ಣುವಿನ ಮಗ
ನಿಜವಾಗಿ ಮೂಲ ರೂಪದಲ್ಲಿ ಪರಮಾತ್ಮನ ಮಗ ಮುಖ್ಯ ಪ್ರಾಣದೇವರು ವಾಯುದೇವರು, ಅವರ ಹೆಸರು ಭರತ ಅಂತ ಇದೆ. ಭರತ ಅಂದರೆ ಅಂದರೆ ಪರಮಾತ್ಮ, ಅವನಲ್ಲಿ ರಥರು ಯಾವಾಗಲೂ ಆಸಕ್ತರಾದದ್ದರಿಂದ ಭರತ ಅಂದರೆ ವಾಯುದೇವರು. ಅದಕ್ಕಾಗೇ ವಾಯುದೇವರ ಹೆಂಡತಿಯ ಹೆಸರು ಭಾರತಿ. ಪರಮಾತ್ಮ, ಭರತರು ವಾಯುದೇವರು, ಭಾರತಿ ಹೆಸರು ಪ್ರಸಿದ್ಧ ಇದೆ. ಅಮ್ಮನವರ ಹೆಸರು ಪ್ರಸಿದ್ಧ ಇದೆ, ಅಪ್ಪ ಅವರ ಹೆಸರು ಪ್ರಸಿದ್ಧ ಇಲ್ಲ. ವಾಯುದೇವರಿಗೆ ಭರತ ಅಂತ ಭಾಳ ಜನ ಕರೆಯೋದಿಲ್ಲ, ಶಾಸ್ತ್ರದಲ್ಲಿದೆ. ಆದರೆ ಹೆಸರು ಪ್ರಸಿದ್ಧ ಆದದ್ದು ಭಾರತೀ ದೇವಿಯ ಹೆಸರು ಹೆಚ್ಚು ಪ್ರಸಿದ್ಧವಾಗಿದೆ. ಅಂತೂ ಮೂಲರೂಪಿಯಾದ ಪರಮಾತ್ಮನ ಮಗ ವಾಯುದೇವರು ಭರತರು, ಅವತಾರದಲ್ಲಿ ಋಷಭನಾಮಕ ಪರಮಾತ್ಮನ ಮಗ ಭರತ. ಅಂತಹ ಭರತನ ಹೆಸರಲ್ಲಿ, ವಾಯುದೇವರ ಹೆಸರಲ್ಲಿ ಪ್ರಸಿದ್ಧವಾದದ್ದು ಇದು ಭಾರತ ದೇಶ ಎಂಬುದಾಗಿ ನಾವೆಲ್ಲ ಅತ್ಯಂತ ಅಭಿಮಾನದಿಂದ ತಿಳಿಯಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಜೀವನದ ಶೈಲಿ ಇರಬೇಕು. ಆ ರೀತಿ ಹೆಸರಿಟ್ಟಿದ್ದಾರೆ. ಇನ್ನು ಇವನಿಗೆ 9 ಜನ ಇವನ ತಮ್ಮಂದಿರು. ಅವರೆಲ್ಲರಿಗೆ ಈ ಭಾರತ ದೇಶದಲ್ಲಿರುವ ಇನ್ನುಳಿದ ಅವಾಂತರ ಭಾಗಗಳಲ್ಲಿ ಸಾಮಂತರಾಜರನ್ನಾಗಿ ಮಾಡಿದ್ದಾನೆ ಚಕ್ರವರ್ತಿ ಭರತ. ಆದರೆ ಅವಾಂತರ ಪ್ರಭೇದಗಳನ್ನು ಮಾಡಿದ್ದಾರೆ. ಅದು ಕುಶಾವರ್ತ, ಇಲಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಅದೇ ರೀತಿ ಭದ್ರಸೇನ, ಇಂದ್ರಸ್ಪೃಕ್, ವಿದರ್ಭ, ಕೀಕಟ, ಮಲಯಕೇತು, ಹೀಗೆ 9 ಜನ ಮಕ್ಕಳ ಹೆಸರೂ ಹೌದು. ಅದೇ ಹೆಸರಿನ ರಾಜ್ಯಗಳನ್ನು ಅವರಿಗೆ ಒಪ್ಪಿಸ್ತಾನೆ. ಭಾರತ ದೇಶದಲ್ಲಿ ಮುಖ್ಯ ರಾಜ ಭರತನಾದರೆ ಇಲಾವರ್ತ, ಕುಶಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ್, ವಿದರ್ಭ, ಕೀಕಟ ಅಂತ 9 ಜನ ಮಕ್ಕಳಿಗೆ 9 ಹೆಸರಿನ ರಾಜ್ಯಗಳನ್ನು ಮಾಡಿಕೊಡ್ತಾನೆ ಮತ್ತೆ ಪರಮಾತ್ಮ. ಇನ್ನು 9 ಜನ ಅವರು ವಿರಕ್ತರಾಗ್ತಾರೆ. ಅವರು ಮಹಾಜ್ಞಾನಿಗಳು, ತತ್ವಜ್ಞಾನಿಗಳು. ನೋಡಿ, ರಾಜ್ಯವನ್ನು ಆಳುವುದಕ್ಕೆ ಒಂದು ಕಡೆಗೆ ಬಾಹುಬಲ ಬೇಕು, ಇನ್ನೊಂದು ಕಡೆಗೆ ಜ್ಞಾನಬಲ ಬೇಕು. ಬಾಹ್ವೋರ್ಬಲ ಜ್ಞಾನಬಲಾಚ್ಚ ರಕ್ಷಃ. ಬಾಹುಬಲದಿಂದಲೂ ಜ್ಞಾನಬಲದಿಂದಲೂ ನಾವು ದೇಶವನ್ನು ರಕ್ಷಣೆ ಮಾಡಬೇಕು. ಒಳ್ಳೆ ತಿಳುವಳಿಕೆ ಇರಬೇಕು, ಬಾಹುಬಲವೂ ಇರಬೇಕು. ಇದಂ ಕ್ಷಾತ್ರಂ ಇದಂ ಬ್ರಾಹ್ಮಂ ಎರಡೂ ಇರಬೇಕು. ಹೀಗಾಗಿ ಪರಮಾತ್ಮ ಈ 9 ಜನರನ್ನು ಕ್ಷಾತ್ರ ಬಲ, ಬಾಹುಬಲ, ಯಾವುದೇ ಶತ್ರುಗಳು ಬಂದರೂ ಅವರನ್ನು ಎದುರಿಸುವಂತಹ 9 ಜನರನ್ನು ಸಿದ್ಧಪಡಿಸ್ತಾನೆ. ಇನ್ನು 9 ಜನರು ಉತ್ತಮವಾದ ತತ್ವಜ್ಞಾನಿಗಳು. ಧರ್ಮ ಅಂದ್ರೇನು, ದೇವರೇನು, ದೇವರ ಮಹಿಮೆ ಏನು, ನಮ್ಮ ಕರ್ತವ್ಯ ಏನು, ಹೇಗೆ ಸಂಸಾರವನ್ನು ದಾಟಬೇಕು, ಹೇಗೆ ಮೋಕ್ಷವನ್ನು ಪಡೆಯಬೇಕು, ಹೇಗೆ ಧರ್ಮಾನುಷ್ಠಾನ ಮಾಡಬೇಕು, ಇದನ್ನೇ ಜಗತ್ತಿನಲ್ಲಿ ಉಪದೇಶ ಮಾಡುವುದಕ್ಕೆ 9 ಜನರನ್ನು ಋಷಭನಾಮಕ ಪರಮಾತ್ಮ ಮಾಡಿದ್ದಾನೆ. ಆ 9 ಅನ್ನುವ ಸಂಖ್ಯೆಯನ್ನು ಶ್ರೀಮದ್ ಆಚಾರ್ಯರು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ. ಹೇಗೆ ಋಷಭನಾಮಕ ಪರಮಾತ್ಮ ತತ್ವಜ್ಞಾನದ ಪ್ರಸಾರಕ್ಕೆ 9 ಶಿಷ್ಯರನ್ನು ಮಾಡಿ ಜಗತ್ತಿನಲ್ಲಿ ಪ್ರಚಾರಕ್ಕೆ ಕಳಿಸಿದ, ಶ್ರೀಮದ್ ಆಚಾರ್ಯರು ಕೂಡ ಚಕ್ರೇ ಶಿಷ್ಯಾನ್ ನವಾನ್ ನವ 9 ಜನ ಶಿಷ್ಯರನ್ನು ಶ್ರೀಮದ್ ಆಚಾರ್ಯರು ಮಾಡ್ತಾರೆ, ಪದ್ಮನಾಭ ತೀರ್ಥರೇ ಮೊದಲಾದವರನ್ನು. ಹೀಗೆ 9 ಜನ ಶಿಷ್ಯರನ್ನು ಮಾಡಿ ತೋರಿಸಿದ್ದು ಮೊದಲು ಋಷಭ. ಅದನ್ನು ಅವನು ಮಾಡಿದ. ಅವನ ಮಗ, ಮುಖ್ಯ ಮಗ ಆದ ಭರತ, ವಾಯುದೇವರು, ಶ್ರೀಮದಾಚಾರ್ಯರು 9 ಶಿಷ್ಯರನ್ನು ಮಾಡಿದರು. ಗಮನಿಸಬೇಕಾದದ್ದು. ಸರಿ, ಆ ನಂತರದಲ್ಲಿ ಅವರು ಯಾರು ಅಂದರೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ 9 ಜನ ಜ್ಞಾನಿಗಳು. ಇವರೆಲ್ಲರೂ ಮಹಾತತ್ವೋಪದೇಶಕರು. ಇವರ ಕಥೆ 11ನೆಯ ಸ್ಕಂಧದಲ್ಲಿ ಮುಂದೆ ವಿಸ್ತಾರವಾಗಿ ಬರುತ್ತೆ, ಅವರು ಮಾಡಿದ ಉಪದೇಶ ಏನು ಅಂತ. ಇನ್ನು 81 ಜನ ಉಳಿದರು. 1 ಭರತ, 9 9 19 ಜನ ಆಯಿತು. ಇನ್ನು ಉಳಿದವರು 81 ಜನ. ಅವರೆಲ್ಲರೂ ಕೂಡ ವಿಶ್ವಾಮಿತ್ರರಂತೆ. ವಿಶ್ವಾಮಿತ್ರರ ಕಥೆ ಪ್ರಸಿದ್ಧವಾಗಿದೆ. ಆದರೆ ಈ 81 ಜನ
ಎಲ್ಲರೂ ಕೂಡ ವಿಶ್ವಾಮಿತ್ರರಂತೆ ತಪಸ್ಸು ಮಾಡಿ ಕ್ಷತ್ರಿಯರು ಬ್ರಾಹ್ಮಣರಾಗ್ತಾರೆ. ವಿಶ್ವಾಮಿತ್ರರು ಒಬ್ಬರೇ ಇತಿಹಾಸದಲ್ಲಿ ಕ್ಷತ್ರಿಯರು ಬ್ರಾಹ್ಮಣರಾದದ್ದು ಅಂತ ತಿಳಿಯಬೇಡಿ. ಈ 81 ಜನ ಋಷಭನಾಮಕ ಪರಮಾತ್ಮನ ಮಕ್ಕಳೆಲ್ಲರೂ ಕೂಡ ಮಹಾ ತಪಸ್ಸನ್ನು ಆಚರಣೆ ಮಾಡಿ ಎಲ್ಲರೂ ಬ್ರಾಹ್ಮಣ್ಯವನ್ನು ಪಡೆದುಕೊಳ್ತಾರೆ. ಒಬ್ಬ ಕ್ಷತ್ರಿಯ ಬ್ರಾಹ್ಮಣನಾಗಬೇಕು ಅಂದರೆ ಅಷ್ಟು ತಪಶ್ಚರ್ಯವನ್ನು ಮಾಡಬೇಕು, ಸುಮ್ಮನೆ ಬರೋದಿಲ್ಲ. ಮಹಾ ತಪಸ್ಸನ್ನು ಮಾಡಿ ಹೇಗೆ ವಿಶ್ವಾಮಿತ್ರರು ಬ್ರಾಹ್ಮಣರಾದರೋ ಈ 81 ಜನ ಪರಮಾತ್ಮನ ಮಕ್ಕಳು. ಎಂತಹ ಆ ಭಗವಂತನ ಅನುಗ್ರಹ! ಋಗ್ಭಾಷ್ಯದಲ್ಲಿ ಭಾರತೀ ಪುತ್ರರ ಬಗ್ಗೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಋಗ್ಭಾಷ್ಯ ಟೀಕೆಯಲ್ಲಿ ಹೇಳ್ತಾರೆ, ವಾಯುದೇವರಿಂದ ಭಾರತೀ ದೇವಿಯಲ್ಲಿ ಹುಟ್ಟಿದ್ದಾರೆ ಅಂದರೆ ಅವರೇನು ಸಾಮಾನ್ಯರಾಗಿರೋದಕ್ಕೆ ಸಾಧ್ಯವೇ? ಅವರ ಜ್ಞಾನ, ಅವರ ಶಕ್ತಿ, ಅವರ ತಪಸ್ಸು ಅತ್ಯದ್ಭುತವಾದದ್ದು ಅಂತ ಮರುದ್ದೇವತೆಗಳ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಹಾಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಜಯಂತಿ ಋಷಭನಾಮಕ ಪರಮಾತ್ಮ ಅವರಿಂದ ಹುಟ್ಟಿದವರು ಅಂದರೆ ಏನು ಸಾಮಾನ್ಯ ತಪಸ್ವಿಗಳೇ ಅವರು? ಮಹಾತಪಸ್ವಿಗಳು. ಬ್ರಾಹ್ಮಣ್ಯವನ್ನು ಪಡೆದುಕೊಂಡು 81 ಜನ ಬ್ರಾಹ್ಮಣರಾಗಿ ಅಲ್ಲಲ್ಲಲ್ಲಿ ಯಜ್ಞಯಾಗಾದಿಗಳು ಪಾಠ ಪ್ರವಚನಾದಿಗಳನ್ನು ಮಾಡ್ತಾ ಅವರು ಸಾಧನೆ ಮಾಡಿದ್ದಾರೆ. ಈ 9 ಜನ ಸಂಚಾರ ಮಾಡ್ತಾ ಎಲ್ಲ ಕಡೆಗೆ ತತ್ವೋಪದೇಶವನ್ನು ಮಾಡಿದ್ದಾರೆ. ಇನ್ನು 9 ಜನ ರಾಜ್ಯವನ್ನು ವಿಭಜನೆ ಮಾಡಿಕೊಂಡು ಸಾಮಂತರಾಜರಾಗಿದ್ದಾರೆ. ಚಕ್ರವರ್ತಿಯಾಗಿ ಭರತ ಇದ್ದಾನೆ. ಇಷ್ಟೆಲ್ಲ ಜನರನ್ನು ಪರಮಾತ್ಮ ವ್ಯವಸ್ಥೆ ಮಾಡಿದ. ದೇವರು ಮಾಡಿಕೊಟ್ಟ ವ್ಯವಸ್ಥೆ ಇದು. ನಮ್ಮ ದೇಶದ ಈ ಭದ್ರವಾದ ಏನೊಂದು ಬುನಾದಿ ಇದೆ, ಧಾರ್ಮಿಕವಾದ ಬುನಾದಿ, ಜ್ಞಾನದ ಬುನಾದಿ, ದಿವ್ಯವಾದಂತಹ ಬಲದ ಶಕ್ತಿಯ ಓಜಸ್ಸಿನ ಪರಂಪರೆ ಇದೆ. ಇದೆಲ್ಲದಕ್ಕೂ ಮೂಲ ಆ ಋಷಭನಾಮಕ ಪರಮಾತ್ಮ ವಿಷ್ಣು ನಾರಾಯಣ ಅನ್ನುವುದನ್ನು ನೆನೆದಾಗ ಈ ದೇಶದಲ್ಲಿ ಒಂದೊಂದು ಹೆಜ್ಜೆ ಇಡೋದಕ್ಕೆ ಹೆಮ್ಮೆ ಅನ್ನಿಸ್ತು. ಇದು ನಮ್ಮ ದೇಶ, ಇದು ನಮ್ಮ ಭಾರತ. ಅಂತಹ ವ್ಯವಸ್ಥೆಯನ್ನು ಮಾಡಿ ಒಂದು ಬಾರಿ ಪರಮಾತ್ಮ ತಾನು ಸ್ವತಃ ಸಂಚಾರ ಮಾಡ್ತಾನೆ. ಇಲಾವರ್ತ, ಕುಶಾವರ್ತ, ಆರ್ಯಾವರ್ತಾದಿಗಳಿಗೆ ಹೋಗ್ತಾ ಬ್ರಹ್ಮಾವರ್ತಕ್ಕೆ ಬರ್ತಾನೆ. ಒಂದು ಸಲ ಬ್ರಹ್ಮಾವರ್ತಕ್ಕೆ ಬಂದು ದೊಡ್ಡದಾದ ಆಸನದಲ್ಲಿ ಕುಳಿತು ಎಲ್ಲ ಮಕ್ಕಳನ್ನು 100 ಜನ ಮಕ್ಕಳು, ಅವರು ವಿರಕ್ತರಿರಬಹುದು, ಬ್ರಾಹ್ಮಣರಿರಬಹುದು, ಕ್ಷತ್ರಿಯರಿರಬಹುದು, ಚಕ್ರವರ್ತಿ ಇರಬಹುದು, ಭರತನನ್ನು ಆರಂಭ ಮಾಡಿಕೊಂಡು ಎಲ್ಲ ಮಕ್ಕಳನ್ನು ಕೂಡಿಸಿಕೊಂಡು ಉಪದೇಶ ಮಾಡ್ತಾನೆ. ಗೃಹಸ್ಥ ತನ್ನ ಮಕ್ಕಳಿಗೆ ಹೊಟ್ಟೆಪಾಡಿಗಾಗಿ ವಿದ್ಯೆಯನ್ನು ಕೊಟ್ಟು ಆಸ್ತಿಪಾಸ್ತಿಗಳನ್ನು ಮಾಡಿದ ಮಾತ್ರಕ್ಕೆ ಕೃತಕೃತ್ಯನಾಗಿದ್ದೇನೆ ಅಂತ ಭಾವಿಸಬಾರದು. ಹೊಟ್ಟೆಪಾಡಿಗಾಗಿ ವ್ಯವಸ್ಥೆ ಮಾಡಿದ ಮಾತ್ರಕ್ಕೆ ಕೃತಕೃತ್ಯರಾದಂತೆ ಅಲ್ಲ. ಅವರಿಗೆ ಬೇಕಾಗಿರುವಂತಹ ಎಲ್ಲ ತರಹದ ತತ್ವವನ್ನು, ಜ್ಞಾನವನ್ನು ನೀಡಬೇಕು, ವ್ಯವಸ್ಥೆಯನ್ನು ಮಾಡಬೇಕು. ಆಗ ಮಾತ್ರ ಅದು ಸಾಧ್ಯ. ಹಾಗಾದರೆ ಅಂತಹ ಉತ್ತಮವಾದ ತತ್ವಗಳನ್ನು ತಾನು ಪರಮಾತ್ಮ ಉಪದೇಶ ಮಾಡಿ ತೋರಿಸ್ತಾನೆ. ನೀವು ನಿಮ್ಮ ಮಕ್ಕಳ ಹೆಸರಲ್ಲಿ ಆಸ್ತಿ ಮಾಡಿದ್ದೇವೆ ಅಂದರೆ ನಾವೆಲ್ಲ ಬೇಕಾದ್ದು ಮಾಡಿಕೊಟ್ಟಾಯಿತು ಅಂತ ಸಂತೋಷ ಪಡಬೇಡಿ. ಒಳ್ಳೆಯ ತಿಳುವಳಿಕೆಯನ್ನು ಕೊಡಿ. ಕೊಡಬೇಕಾದ್ರೆ ನೀವು ಮೊದಲು ಒಳ್ಳೆಯ ತಿಳುವಳಿಕೆಯನ್ನು ಪಡೆದುಕೊಳ್ಳಿ. ಇಲ್ಲ ಅಂದರೆ ತಿಳುವಳಿಕೆ ಇದ್ದ ಜ್ಞಾನಿಗಳ ಹತ್ತಿರ ಕರೆದುಕೊಂಡು ಹೋಗಿ ಉಪದೇಶವನ್ನಾದರೂ ಮಾಡಿಸಿ. ಬರೀ ಲೌಕಿಕ ವಿದ್ಯೆಯನ್ನು ಉಪದೇಶ ಮಾಡಿ ಕೃತಕೃತ್ಯರಾಗಬೇಡಿ ಎಂಬುದಾಗಿ ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಮ್ಯೆ ತಪೋ ದಿವ್ಯಂ ಹ್ಯರ್ಹಥ ಏನ ಸತ್ವಂ ಶುದ್ಧೇದ್ಯಸ್ಮಾತ್ ಬ್ರಹ್ಮಗುಣಂ ಹ್ಯನಂತಂ. ಪರಮಾತ್ಮ ಉಪದೇಶ ಮಾಡ್ತಾನೆ, ಈ ದೇಹ ಶಾಶ್ವತ ಅಲ್ಲೋ ಮಕ್ಕಳಿರ. 100 ಜನರಿಗೆ ನಿಮಗೆ ದೇಹ ಕೊಟ್ಟದ್ದು ನಾನೇ, ಇಡೀ ವಿಶ್ವಕ್ಕೆ ದೇಹ ಕೊಟ್ಟದ್ದು ನಾನೇ. ಆದರೆ ಈ ದೇಹ ಶಾಶ್ವತ ಅಂತ ತಿಳ್ಕೋಬೇಡಿ. ಕೊಟ್ಟವನು ನಾನೇ. ಸಾಮಾನ್ಯವಾಗಿ ಯಾವುದಾದರೂ ಒಂದು ಕಂಪನಿಯಿಂದ ಒಂದು ಪ್ರಾಡಕ್ಟ್ ಬಂದರೆ ಇಂಥ ಪ್ರಾಡಕ್ಟೇ ಪ್ರಪಂಚದಲ್ಲಿಲ್ಲ, ನಾವು ಗ್ಯಾರಂಟಿ ಕೊಡ್ತೇವೆ, 100 ವರ್ಷ ಗ್ಯಾರಂಟಿ ಕೊಡ್ತೇವೆ ಅಂತ. ಆ ಕಂಪನಿನೇ 10 ವರ್ಷ ಇರೋದಿಲ್ಲ. ಗ್ಯಾರಂಟಿ 100 ವರ್ಷ, 100 ವರ್ಷದ ಗ್ಯಾರಂಟಿ ಕೊಡ್ತೇವೆ, ಇದಕ್ಕೇನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ದೇವರು ಹಾಗೆಲ್ಲ ಮೋಸ ಮಾಡುವವನಲ್ಲ. ಈ ಇಡೀ ಜಗತ್ತಿನೊಳಗಿರುವ 84 ಲಕ್ಷ ತರಹದ ದೇಹಗಳನ್ನು ನಿರ್ಮಾಣ ಮಾಡುವಂತಹ ವರ್ಲ್ಡ್ ಫೇಮಸ್ ಆದಂತಹ ಫ್ಯಾಕ್ಟ್ರಿ ನಾರಾಯಣ ಫ್ಯಾಕ್ಟ್ರಿ.
ಇಂತಹ ಫ್ಯಾಕ್ಟ್ರಿ ಒಳಗೆ ತಯಾರಾಗುವ ಏನು ಬಾಡಿಗಳಿವೆ, ದೇಹಗಳಿವೆ, ಪ್ರಾಡಕ್ಟ್ಗಳಿವೆ, ಅದರ ಬಗ್ಗೆ ದೇವರೇ ಹೇಳ್ತಾನೆ, ಇದನ್ನು ಪರ್ಮನೆಂಟಾಗಿ ಹೀಗೆ ಇರುತ್ತೆ ಅಂತ ಯಾರೂ ತಿಳ್ಕೊಳ್ಬೇಡಿ. ನಾನೇ ಹೇಳ್ತೇನೆ, ಇದು ಶಾಶ್ವತ ಅಲ್ಲ, ಇದು ನಶ್ವರ. ನಾಯಂ ದೇಹೋ ದೇಹಭಾಜಾಂ ನೃಲೋಕೆ ಕಸ್ತತ್ ಕಾಮಾನರ್ಹತಿ ವಿಡ್ಭುಜಾಮ್ಯೆ. ಈ ದೇಹದ ಸುಖಕ್ಕಾಗಿ ನೀವು ಬಡದಾಡ್ತೀರಲ್ಲ, ಇದು ಪಶುಗಳೂ ಬಡದಾಡ್ತವೆ. ಅಂತಹ ಪಶುಗಳಿಗೂ ಸಮಾನವಾದ ಭೋಗಕ್ಕಾಗಿ ನಿಮ್ಮ ದೇಹವನ್ನು ಮೀಸಲಾಗಿಡಬೇಡಿ. ದೇಹ ನಶ್ವರ. ಆದರೆ ಇದೇ ದೇಹದಿಂದ ಮೋಕ್ಷದ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ನಿಮಗೆ ಸಾಧ್ಯ ಇದೆ. ತಪಸ್ಸು ಮಾಡಿ. ತಪೋ ದಿವ್ಯಂ ಹ್ಯರ್ಹಥ ಏನ ಸತ್ವಂ ಶುದ್ಧಿ. ನಿಮ್ಮ ಮನಸ್ಸು ಶುದ್ಧವಾಗ್ತದೆ, ತತ್ವಜ್ಞಾನ ಬರುತ್ತದೆ, ಅದರಿಂದ ಮೋಕ್ಷವನ್ನು ಪಡೆಯಬಹುದು. ಈ ದೇಹವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳಬೇಡಿ. ಮಾನವ ಶರೀರ, ಮಾನವ ಜನ್ಮ ಬಹಳ ದೊಡ್ಡದು. ಹಾನಿ ಮಾಡಲು ಬೇಡಿ, ಹುಚ್ಚಪ್ಪಗಳಿರ ಅಂತಾರೆ ದಾಸರು. ಎಂತಹ ದಾಸರ ಮಾತು ನೋಡಿ. ದಾಸ ಸಾಹಿತ್ಯದಲ್ಲಿ ನಾವು ಇದನ್ನು ತಿಳಿಯಬೇಕಾದರೆ ಹುಚ್ಚಪ್ಪಗಳಿರ ಅಂತ ಎಲ್ಲರನ್ನು ಸಂಬೋಧನೆ ಮಾಡ್ತಾರೆ. ಏನದರ ಅರ್ಥ? ನೀವು ಸಾಧನೆ ಮಾಡಿಕೊಳ್ಳದೇ ಇದ್ದರೆ ನೀವು ಹುಚ್ಚರಾಗೋದಲ್ಲ, ನಿಮ್ಮ ಮಕ್ಕಳು ಹುಚ್ಚರಾಗ್ತಾರೆ, ಅವರಿಗೆ ನೀವು ಅಪ್ಪ ಆಗಿರ್ತೀರಿ. ಹುಚ್ಚಪ್ಪಗಳಿರ ಅಂತಾರೆ. ನೀವು ಹಾಳಾಗ್ತೀರಿ, ಮಕ್ಕಳನ್ನೂ ಹಾಳು ಮಾಡ್ತೀರಲ್ಲ. ಹುಚ್ಚರ ಅಂತನ್ಲಿಲ್ಲ, ಹುಚ್ಚಪ್ಪಗಳಿರ ಅಂದರು. ಹಾಗಾದರೆ ನೀವು ಹಾಳಾಗಿ ಮಕ್ಕಳನ್ನೂ ಹಾಳು ಮಾಡಬೇಡಿ, ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ. ಹರೌ ಗುರೌ ಮೈ ಭಕ್ತ್ಯಾನುವೃತ್ಯ ವಿತೃಷ್ಣಯ ದ್ವಂದ್ವ ತಿತಿಕ್ಷಯಾ ಚ ಸರ್ವತ್ರ ಜಂತೋರ್ವ್ಯಸನಾವಗತ್ಯ ಜಿಜ್ಞಾಸಯ ತಪಸೇ ಹಾನಿವೃತ್ಯ. ಪರಮಾತ್ಮ ಅಂತಾನೆ. ಏನು ಮಾಡಬೇಕು ಪರಮಾತ್ಮ? ಅಪ್ಪ ಇದನ್ನೆಲ್ಲ ಬಿಡು ಅಂತೀಯಲ್ಲ, ಏನು ಮಾಡಬೇಕು ಅಂತೀಯ? ಶ್ರೀಹರಿಯಲ್ಲಿ ಭಕ್ತಿ ಮಾಡು, ಗುರುಗಳಲ್ಲಿ ಭಕ್ತಿ ಮಾಡಿ, ಜಗತ್ತಿನಲ್ಲಿ ಏನು ಕಷ್ಟ ನಷ್ಟ ಇದೆ ನೋಡಿ. ಈ ಜಗತ್ತು ಶಾಶ್ವತ ಅಲ್ಲ ಅಂತ ತಿಳಿದು ಹಂತ ಹಂತವಾಗಿ ದಿನದಲ್ಲಿ ಕ್ಷಣ ಕ್ಷಣದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೆಳೆಸಿಕೊಳ್ಳಿ. ತಪಸ್ಸು ಮಾಡಿ. ಈಹಾ ನಿವೃತ್ಯ, ಸಕಾಮ ಕರ್ಮಗಳನ್ನು ಬಿಡಿ, ನಿಷ್ಕಾಮ ಕರ್ಮಗಳನ್ನು ಮಾಡಿ. ಆಗ ನಿಮ್ಮೆಲ್ಲರ ಉದ್ಧಾರ ಆಗುವುದಕ್ಕೆ ಸಾಧ್ಯ ಇದೆ. ಹೀಗೆ ಅನೇಕ ಉಪದೇಶಗಳನ್ನು ಮಾಡುತ್ತಾನೆ ಪರಮಾತ್ಮ. ಕೊನೆಗೆ ಹೇಳ್ತಾನೆ, ನಾವು ನಿನಗೆ ಉಪದೇಶ ಮಾಡಿದಂತೆ ನೀವು ನಿಮ್ಮ ಮಕ್ಕಳಿಗೂ ಉಪದೇಶ ಮಾಡಬೇಕು. ಮಾಡದಿದ್ದರೆ ಗುರುರ್ನ ಸಸ್ಯಾತ್ ಸ್ವಜನೋ ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನೀ ನ ಸಸ್ಯಾತ್ ದೈವಂ ನ ತತ್ಸ್ಯಾತ್ ನ ಪತಿಶ್ಚ ಸಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಯಾವ ಗುರು, ಯಾವ ತಂದೆ, ಯಾವ ತಾಯಿ, ಯಾವ ಬಂಧು ತನ್ನವರಿಗೆ ಈ ಧರ್ಮ ಮಾರ್ಗದ ಉಪದೇಶ ಮಾಡೋದಿಲ್ಲ, ಭಗವತ್ ತತ್ವದ ಉಪದೇಶ ಮಾಡೋದಿಲ್ಲ, ಅವನು ತಂದೆಯೂ ಅಲ್ಲ, ತಾಯಿಯೂ ಅಲ್ಲ, ಗುರುವೂ ಅಲ್ಲ, ಏನೂ ಅಲ್ಲ. ಎಲ್ಲರೂ ಎಲ್ಲ ಆಗೋದೇ ದೇವರ ಅನುಗ್ರಹದಿಂದ. ದೇವರೇ ಹೇಳ್ತಾನೆ, ನೀವು ಯಾರೂ ಏನೂ ಅಲ್ಲ ಅಂತ. ಇವನು ತಂದೆ ಅಲ್ಲ, ತಾಯಿ ಅಲ್ಲ ಅಂತ ದೇವರೇ ಹೇಳಿದ ಮೇಲೆ ಯಾರೂ ಅದನ್ನು ಹೇಳಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮುಖ್ಯ ಅಧಿಕಾರಿಯೇ ಅವನನ್ನು ಕೆಲಸದಿಂದ ಕಿತ್ತಾಕಿದ ಮೇಲೆ ಇನ್ಯಾರು ಒಳಗೆ ತಗೊಳ್ಳೋಕೆ ಬರುತ್ತೆ? ಸರ್ವೋತ್ತಮನಾದ ಭಗವಂತನೇ ಹೇಳ್ತಾನೆ, ತತ್ವಜ್ಞಾನದ ಉಪದೇಶ ಮಾಡದೇ ಇದ್ದರೆ ಬದುಕಿಯ ಲಾಭ ಇಲ್ಲ. ನಾನು ಮಾಡ್ತಾ ಇದ್ದೇನೆ, ನೀವು ನಿಮ್ಮ ಮಕ್ಕಳಿಗೆ ಹೀಗೆ ಮಾಡಿ. ಈ ಧರ್ಮದ ಪರಂಪರೆ ನಮ್ಮ ಭಾರತ ದೇಶದಲ್ಲಿ ಅವಿಚ್ಛಿನ್ನವಾಗಿ ಹೀಗೆ ಉಳಿಯಬೇಕು. ರೇಖಾ ಮಾತ್ರಮಪಿ ಕ್ಷುಣ್ಣಾದಾಮನೋರ್ವರ್ತ್ಮನಃ ಪರಂ ನ ವ್ಯತೀಯು ಪ್ರಜಾಸ್ತಸ್ಯ ನಿಯಂತುರ್ನೇಮಿ ವೃತ್ತಯಃ. ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಏನು ದಾರಿ ಇದೆ, ಮಾರ್ಗ ಇದೆ, ಅದರೊಳಗೇನೆ ಒಂದು ರೇಖೆಯನ್ನು ದಾಟಿ ನಾವು ಆಚೆ ಈಚೆ ಹೋಗಬಾರದು. ಹಾಗಿರಬೇಕು ನಮ್ಮ ಭಾರತ ದೇಶದ ಪ್ರಜೆಗಳು ಅಂತನ್ನುವ ಕಲ್ಪನೆಯನ್ನು ಪ್ರಾಚೀನರು ಹೇಳಿಕೊಟ್ಟಿದ್ದಾರೆ. ರೇಖಾ ಮಾತ್ರಮಪಿ ಕ್ಷುಣ್ಣಾದಾಮನೋರ್ವರ್ತ್ಮನಃ ಪರಂ. ಸ್ವಯಂಭುವ ಮನುವಿನಿಂದ, ಆನಂತರದಲ್ಲಿ ವೈವಸ್ವತ ಮನುವಿನಿಂದ, ಅಂದಿನಿಂದ ಇಂದಿನವರೆಗೆ ಅದೇ ಪರಂಪರೆಯನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ, ನಡೆಸಿಕೊಂಡು ಬರಬೇಕು, ಉಳಿಸಿಕೊಂಡು ಬರಬೇಕು. ಇದೇ ನಮ್ಮ ಭಾರತ ದೇಶದ ಹಿರಿಮೆ.
ಅದೇ ವೈಶಿಷ್ಟ್ಯ. ಆ ಧರ್ಮದ ಬಗ್ಗೆ ಇರುವ ಶ್ರದ್ಧೆ ಅದೇ ನಮ್ಮ ಭಾರತವನ್ನು ಕಟ್ಟಿದೆ, ಅದೇ ನಮ್ಮ ಭಾರತವನ್ನು ಉಳಿಸಿದೆ, ಅದೇ ನಮ್ಮ ಭಾರತವನ್ನು ಬೆಳೆಸಿದೆ, ಬೆಳೆಸ್ತದೆ. ಈ ದೃಷ್ಟಿಯಲ್ಲಿ ತತ್ವಜ್ಞಾನದ ಪರಂಪರೆಯನ್ನು ಮುಂದುವರಿಸಬೇಕು ಅನ್ನುವ ಉಪದೇಶವನ್ನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ ಋಷಭನಾಮಕ ಪರಮಾತ್ಮ. ಒಬ್ಬ ಗೃಹಸ್ಥ ಮಕ್ಕಳಿಗೆ ಹೀಗೆ ಹೇಳಬೇಕು ಅಂತಾನೆ. ಆ ನಂತರದಲ್ಲಿ ಪರಮಾತ್ಮ ಹೇಳ್ತಾನೆ, ಜಗತ್ತಿನಲ್ಲಿ ಎಲ್ಲ ಕಡೆಗೂ ಕೂಡ ನನ್ನ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿ, ಸರ್ವಾಣಿ ಮಧ್ಯಷ್ಣ್ಯತಯಾ ಭವದ್ಭಿಃ ಚರಾಣಿ ಭೂತಾನಿ ಸುತಾಧ್ರುವಾಣಿ ಸಂಭಾವಿತವ್ಯಾನಿ ಪದೇ ಪದೇವೋ ವಿವಿಕ್ತ ದೃಷ್ಟಿಸ್ತದುತರ್ಹಣಂ ಮೇ. ಎಲ್ಲ ಸ್ಥಾವರ ಜಂಗಮಗಳಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ತಿಳಿದು ಉಪಾಸನೆ ಮಾಡಿ, ನಾನೇ ಜಗತ್ತು ಅಂತ ತಿಳಿಯಬೇಡಿ, ನಾನು ಜಗತ್ತಿನಿಂದ ಅತ್ಯಂತ ಭಿನ್ನನಾಗಿದ್ದೇನೆ, ವಿಲಕ್ಷಣನಾಗಿದ್ದೇನೆ ಅಂತ ತಿಳಿಯಿರಿ. ಉಪಪಾದಯೇತ್ ಪರಾತ್ಮಾನಂ ಜೀವೇಭ್ಯೋ ಯಃ ಪದೇ ಪದೇ ಭೇದೇ ನೈವ ನ ಚೈತಸ್ಮಾತ್ ಪ್ರಿಯೋ ವಿಷ್ಣೋಸ್ತು ಕಶ್ಚನ ಅಂತ ಪದ್ಮಪುರಾಣ ಹೇಳುತ್ತದೆ. ಶ್ರೀಮದಾಚಾರ್ಯರು ಉದಾಹರಣೆ ಮಾಡುತ್ತಾರೆ. ಪರಮಾತ್ಮ ಜೀವರು, ಜೀವ ಜಡಾತ್ಮಕ ಪ್ರಪಂಚದಿಂದ ಪರಮಾತ್ಮ ಅತ್ಯಂತ ವಿಲಕ್ಷಣ ಉತ್ತಮ ಅಂತ ಪದೇ ಪದೇ ಯಾರು ಚಿಂತನೆ ಮಾಡ್ತಾರೋ ಅವರಿಗಿಂತಲೂ ಹೆಚ್ಚು ಭಗವಂತನಿಗೆ ಪ್ರಿಯರಾದವರು ಇನ್ನೊಬ್ಬರಿಲ್ಲ ಅಂತ ಆ ಮಾತನ್ನು ಸ್ವತಃ ಋಷಭನಾಮಕ ಪರಮಾತ್ಮ ಮಕ್ಕಳಿಗೆ ಹೇಳ್ತಾನೆ. ವಿವಿಕ್ತ ದೃಷ್ಟಿ ತದುತ ಅರ್ಹಣಮ್ಮೆ. ಎಲ್ಲರಿಂದ ನಾನು ಭಿನ್ನನಾಗಿದ್ದೇನೆ ಅಂತ ತಿಳಿದರೆ ಅದೇ ನನ್ನ ಪೂಜೆ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಮೂಲರಾಮದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪರಮಾತ್ಮನನ್ನ ಜೀವ ಜಡಾತ್ಮಕ ಪ್ರಪಂಚದಿಂದ ಅತ್ಯಂತ ಭಿನ್ನ ಅಂತ ಸಮರ್ಥನೆ ಮಾಡುವ ದೀಕ್ಷೆ ಎಷ್ಟಿತ್ತು ಅಂದರೆ, ಆ ಸಂದರ್ಭದಲ್ಲಿ ಬಂದು ಯಾರಾದರೂ ಆಕ್ಷೇಪ ಮಾಡಿದರೆ, ಪ್ರಶ್ನೆಯನ್ನು ಕೇಳಿದರೆ, ಪೂಜೆ ಮಾಡುತ್ತಾ ಕುಳಿತಂತಹ ಸತ್ಯಧ್ಯಾನ ತೀರ್ಥರು ಹೀಗೆ ತಿರುಗಿ ಆ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಆಕ್ಷೇಪಗಳಿಗೆ ಸಮಾಧಾನ ಹೇಳಿ ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಮಾಡಿ ಜೀವಬ್ರಹ್ಮ ಭೇದವನ್ನು ಸಮರ್ಥನೆ ಮಾಡಿ ಮತ್ತೆ ಪೂಜೆ ಮುಂದುವರಿಸ್ತಾ ಇದ್ರಂತೆ. ಇದೇನು ಪೂಜಾ ಕಾಲದಲ್ಲಿ ಹೀಗೆ ಮಾತಾಡಬಾರ್ದಲ್ಲ, ಮಧ್ಯದಲ್ಲಿ ಆಚೆ ಈಚೆ ಎಲ್ಲ. ನಾನು ಆಚೆ ಈಚೆ ಏನು ಮಾಡಿಲ್ವಲ್ಲ, ವಿವಿಕ್ತ ದೃಷ್ಟಿಸ್ತದು ತಾರಹಣಮ್ಮೆ, ಅದೇ ನನ್ನ ಪೂಜೆ ಅಂತ ಹೇಳಿದ್ದಾನೆ ಋಷಭನಾಮಕ ಪರಮಾತ್ಮ. ಆ ಭೇದಜ್ಞಾನವೇ ನನ್ನ ಪೂಜೆ ಅಂತ ದೇವರು ಹೇಳಿದ್ದನ್ನೇ ನಾನು ಮಾಡ್ತಾ ಇದ್ದೇನೆ ಅಂತ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದನ್ನು ನಾವು ಸತ್ಯಧ್ಯಾನ ತೀರ್ಥರ ಶಿಷ್ಯರು ಭಕ್ತರು ಹೇಳಿಕೊಳ್ಳೋದಲ್ಲ. ಮಹಾವಿದ್ವಾಂಸರಾದಂತಹ ಭಾರೀ ಘನ ವಿದ್ವಾಂಸರು ಅಂತ ಪ್ರಸಿದ್ಧರು, ಗ್ರಂಥಕಾರರಾಗಿರುವಂತಹ ಅನಂತಕೃಷ್ಣ ಶಾಸ್ತ್ರಿಗಳು ಅತ್ಯಂತ ಅಭಿಮಾನದಿಂದ ಈ ವಿಷಯವನ್ನು ತಾವು ಬರೆದ ಅದ್ವೈತ ತತ್ವಸುಧಾ ಎಂಬ ಗ್ರಂಥದ ಮುನ್ನುಡಿಯಲ್ಲಿ ಹೇಳುತ್ತಾರೆ. ಸ್ವಕೀಯ ದೇವತಾರಾಧನ ಸಮಯೇಪಿ ಸ್ವೀಯಂ ಪರಮಂ ತತ್ ಲಕ್ಷ್ಯಂ ದ್ವೈತಾದ್ವೈತ ವಿನಿಮಯಂ ಅಪರಿತ್ಯಜತಾಂ ಪ್ರಾತಸ್ಮರಣೀಯಾನಾಂ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಚರಣಾನಾಂ ಅಂತ ಅವರು ಹೇಳ್ತಾರೆ, ಘೋಷಣೆ ಮಾಡುತ್ತಾರೆ. ಸತ್ಯಧ್ಯಾನ ತೀರ್ಥರ ಸ್ಮರಣೆ ಮಾಡಿ ನಾನು ಈ ಗ್ರಂಥ ಬರಿತೇನೆ ಅಂತ. ಎಂಥ ಸತ್ಯಧ್ಯಾನ ತೀರ್ಥರು ಅಂದರೆ ವಿಶೇಷಣ ಕೊಡ್ತಾರೆ. ಪೂಜೆ ಮಾಡುವಾಗಲೂ ಬಿಟ್ಟು ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡಿ ತಮ್ಮ ತತ್ವದ ಸ್ಥಾಪನೆಯನ್ನು ಮಾಡುವ ದೀಕ್ಷೆಯಲ್ಲಿ ಬದ್ಧರಾದ ಸತ್ಯಧ್ಯಾನ ತೀರ್ಥರ ಸ್ಮರಣೆ ಮಾಡ್ತೇನೆ ಅಂತ ಅಷ್ಟು ಅಭಿಮಾನದಿಂದ ಅವರು ಹೇಳಬೇಕಾಗಿದ್ದರೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಈ ವಾಕ್ಯದ ಬಗ್ಗೆ ಇರುವ ಶ್ರದ್ಧೆ, ವಿಶ್ವಾಸ, ದೀಕ್ಷೆಯನ್ನು ನಾವು ಗಮನಿಸಬಹುದು. ಅಂತಹ ಉಪದೇಶವನ್ನು ಋಷಭನಾಮಕ ಪರಮಾತ್ಮ ತನ್ನ ಎಲ್ಲ ಮಕ್ಕಳಿಗೆ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ ಎಂಬ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ
రామ 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 రామ. జై శ్రీరామ్. अयोध्यापति श्रीमन्मूल रामचंद्र महाराज की, श्री श्री सत्य संकल्प तीर्थ गुरु महाराज की, श्री श्री सत्य संतुष्ट तीर्थ गुरु महाराज की.